ಇದೇ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಸ್ಟಾರ್ಟ್ ಆಗಿದೆ. ನ್ಯಾಯಾಲಯದ ಅಷ್ಟಕ್ಕೆ ಅಷ್ಟು ಪ್ರೊಸೀಡಿಂಗ್ಸ್ಗೆ ಗೌರವ ಕೊಡ್ತಾ, ನ್ಯಾಯಾಲಯದ ವಿಚಾರಣೆಯನ್ನು ಗೌರವಿಸ್ತಾ, ವಾದಿ ಪ್ರತಿವಾದಿ ಈ ಅಡ್ವೊಕೇಟ್ಗಳ ವಾದವನ್ನು ಕೂಡ ಒಂದು ಕಡೆ ನಾವು ಪರಿಗಣಿಸ್ತಾ, ನ್ಯಾಯಾಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ನ್ಯಾಯಾಂಗ ವ್ಯವಸ್ಥೆನೇ ಸಾರ್ವಜನಿಕವಾಗಿ ನ್ಯಾಯಾಂಗದ ತಿಳುವಳಿಕೆ ಆಗಬೇಕು, ಜನಗಳಿಗೆ ಇದರ ಬಗ್ಗೆ ಮಾಹಿತಿ ಹೋಗಬೇಕು. ಒಂದು ನ್ಯಾಯಾಂಗದ ತಿಳುವಳಿಕೆ, ಇನ್ನೊಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷೆಯ ಭಯ ಹಾಗೂ ಜಾಗೃತಿ. ಇನ್ನೊಂದು ಕಡೆ ಈ ಒಂದು ವಿಚಾರದಲ್ಲಿ ಕೋರ್ಟ್ನಲ್ಲಿ ಯಾವ ರೀತಿಯಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತವೆ ಅಂಥೇಳಿ ಹಿಂದೆಂದಿಗಿಂತ ಭಾರತದ ಜನ ಇದರ ಬಗ್ಗೆ ತಿಳುವಳಿಕೆ ಉಳ್ಳವರಾಗಬೇಕು ಎನ್ನುವ ಕಾರಣದಿಂದಾಗಿ ಇದನ್ನು ಅನೇಕ ಬಾರಿ ಈ ಕೋರ್ಟ್ ಪ್ರೊಸೀಡಿಂಗ್ಸ್ನ ಕೆಲವೊಮ್ಮೆ ನೇರವಾಗಿಯೂ ಕೂಡ ಪ್ರಸಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಇದೆಲ್ಲದರ ಆಚೆಗೆ ಅಷ್ಟಕ್ಕೆ ಅಷ್ಟು ನ್ಯಾಯಾಂಗ ವ್ಯವಸ್ಥೆಯನ್ನು ಗೌರವಿಸ್ತಾನೆ ಡಿಬೇಟನ್ನು ಸ್ಟಾರ್ಟ್ ಮಾಡ್ತಾ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚಲಪತಿ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಿಮಗೆ ಚಲಪತಿ ಸರ್ ಈ ಒಂದು ಡಿಬೇಟ್ಗೆ. ನಾರಾಯಣಸ್ವಾಮಿ ಅವರಿದ್ದಾರೆ, ಪವಿತ್ರ ಗೌಡ ಪರ ವಕೀಲರು. ಸ್ವಾಗತ ನಾರಾಯಣಸ್ವಾಮಿ ಅವರು ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ. ನಮಸ್ತೆ. ಇಲ್ಲಿ ಈಗ ನಾವು ಎರಡು ಕಡೆ ವಾದವನ್ನು ಕೂಡ ಒಂದ್ಸಲ ಗಮನಿಸಬೇಕಾಗುತ್ತೆ. ಮೊದಲಿಗೆ ಡಿಫೆನ್ಸ್ ವಾದ ಒಂದು ಕಡೆ ಸ್ಟಾರ್ಟ್ ಆಗಿದೆ. ಡಿಫೆನ್ಸ್ ಈಗ ಪವಿತ್ರ ಗೌಡ ಪರ ವಕೀಲರು ಒಂದು ಕಡೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ನಾರಾಯಣಸ್ವಾಮಿ ಅವರು ಕೂಡ ಪವಿತ್ರ ಗೌಡ ಪರ ವಕೀಲರು ಇದ್ದಾರೆ. ಇಲ್ಲಿ ಒಂದು ಕಡೆ ಬಾಲನ್ ಅವರು ಒಂದಷ್ಟು ಆರ್ಗ್ಯುಮೆಂಟನ್ನು ಇಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಂದರೆ ಬೇಸಿಕಲಿ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು ಇರಲಿಲ್ಲ ಎನ್ನುವುದು ಬಹುಶಃ ಅವರ ಒಂದು ವಾದದ ಆರಂಭಿಕ ತಿರುಳು. ಏನಾಗುತ್ತೆ, ಒಂದು ಮರ್ಡರ್ ಅಂತ ಬಂದಾಗ ಒಂದು ಕಾಮನ್ ಇಂಟೆನ್ಷನ್ ಅಥವಾ ಅಪರಾಧಿಕ ಒಳಸಂಚು, ಸಾಯಿಸಲೇಬೇಕು ಅಂತ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದರು. ಈ ಮೂರು ಅಂಶಗಳಿದೆಯಲ್ಲ, ಇದು ಒಂದು ಅಪರಾಧವನ್ನು ಪ್ರೂವ್ ಮಾಡುವಲ್ಲಿ ಇರಬೇಕಾದಂತಹ ತೀರಾ ಪ್ರಾಥಮಿಕ ಅಂಶಗಳು. ಸೊ ಇಲ್ಲೇನಾಗುತ್ತೆ, ಈ ಮೂರು ಸೆಕ್ಷನ್ಗಳಲ್ಲಿ ಯಾವ ಕಕ್ಷಿದಾರರು ಭಾಗಿಯಾಗಿಲ್ಲ ಅಂತ ಹೇಳಿಬಿಟ್ರೆ ಅಷ್ಟರ ಮಟ್ಟಿಗೆ ಆ ಕಕ್ಷಿದಾರರು ಸೇಫ್ ಆಗಿಬಿಡ್ತಾರೆ. ಇದು ಒಂದು ಭಾಗ. ಇಲ್ಲಿ ಶೆಡ್ಡಲ್ಲಿ ಕರ್ಕೊಂಡು ಬಂದಿದ್ದರು, ದುರ್ಗದಿಂದ ಕರ್ಕೊಂಡು ಬಂದಿದ್ದರು, ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು, ಹೊಡೆದ್ರು, ಒಂದು ಆಯಾಮ. ಇದರ ಆಚೆಗೆ ಇದು ಇನ್ ಜನರಲ್ ಎಲ್ಲರೂ ಅಂದ್ಕೊಂಡಿರ್ತಕ್ಕಂಥ ವಿಷಯ. ಇದರ ಆಚೆಗೆ ಪೊಲೀಸರು ಹೋಗಿ ಚಾರ್ಜ್ ಶೀಟ್ ಹಾಕಿದಾಗ ಇವರೇನೇನು ಕಂಡ್ರು, ಇವರೇನೇನು ಬರೆದ್ರು, ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ ಯಾವಾಗ ಆಗಿತ್ತು, ಬ್ಲಡ್ ಸ್ಟೈನ್ ಆಗಿರೋ ಬಟ್ಟೆನೇ ಇವರು ತನಿಖೆ ಕೊಟ್ರ, ತನಿಖೆಗೆಲ್ಲ ಕೊಟ್ಟಾದ್ಮೇಲೆ FSLಯಿಂದ ಬ್ಲಡ್ ಸ್ಟೈನ್ ಆಗಿದೆ, ಇದರಲ್ಲಿ ಗುರುತಿತ್ತು ಅಂತ ಅವ್ರು ಹೇಳಿದ್ರ, ಇಂಥ ಅಂಶಗಳು ಬೇಕಾದಷ್ಟು ಇರ್ತವೆ. ಇದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಚಲಪತಿ ಸರ್, ಈಗ ಬಿಗಿನಿಂಗ್ ಆರ್ಗ್ಯುಮೆಂಟಲ್ಲಿ ಒಂದು ಇನಿಷಿಯಲ್ ಸರೆಂಡರ್ ಇದೆ ಸರ್ ಈ ಕೇಸಲ್ಲಿ. ಈಗ ಎಲ್ಲರೂ ಅಂದ್ಕೊಂಡಿದ್ದೇನು, ದರ್ಶನ್ ಆ್ಯಂಡ್ ಟೀಮ್ ಕೊಲೆ ಆರೋಪಿಗಳು ಅಂತ ಒಂದು ಇನಿಷಿಯಲ್ ಅಂತ ವಿಷಯ ಬಂದಾಗ, ಇದೇ ಒಂದು ವಿಚಾರದಲ್ಲಿ ನಾವು ಕೊಲೆ ಮಾಡಿಬಿಟ್ವಿ, ನಮಗೆ ದುಡ್ಡು ಕೊಡಬೇಕಾಗಿತ್ತು, ಅವನು ಮಾತಿಗೆ ಮಾತು ಬಂತು, ಸಾಯಿಸ್ಬಿಟ್ವಿ ಅಂತ ಬಂದಾಗ ಇದರಿಂದ ಆಚೆ ಬರೋದು ಹೇಗೆ? ಒಬ್ಬ ತನಿಖಾಧಿಕಾರಿ ಇದನ್ನು ಆಚೆ ಬಂದು ರಿಯಲ್ಲಾಗಿ ಯಾರು ಕೊಲೆ ಮಾಡಿದ್ರು ಅಂತ ಆ ಜಾಡ್ ಹಿಡ್ಕೊಂಡು ಹೋಗೋದು ಹೇಗೆ ಅಂತ ನೋಡಿ. ಯಾವುದೇ ಒಂದು ಪ್ರಕರಣದಲ್ಲಿ, ಅದರಲ್ಲೂ ಈ ಕೊಲೆ ಅಂದರೆ ಇಟ್ ಈಸ್ ಅ ಸೀರಿಯಸ್ ಅಫೆನ್ಸ್. ನಮ್ಮ ಭಾರತದ ಒಂದು ಕ್ರಿಮಿನಲ್ ವ್ಯವಸ್ಥೆಯಲ್ಲಿ, ಸಿಸ್ಟಮ್ನಲ್ಲಿ ಈ ಮರ್ಡರ್, ಡಕಾಯಿಟಿ ಇಂಥದ್ದು ಎಲ್ಲ ಸೀರಿಯಸ್ ಅಫೆನ್ಸ್ ಅಂತ ಭಾಗ ಮಾಡಲಾಗಿದೆ. ಅದರಲ್ಲಿ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಇಂಟೆನ್ಷನ್. ಯಾವುದೇ ಒಂದು ಕೃತ್ಯ ನಡೆಯಬೇಕಾದ್ರೆ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟೆನ್ಷನ್ ನೀವು 302 ಡೆಫಿನೇಷನ್ ಸೆಕ್ಷನ್ 300 ಓದಿದ್ರೆ ಅದರಲ್ಲೇ ಗೊತ್ತಾಗ್ತದೆ. ಇಂಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು IPC ತೆಗೆದು ಓದಿ, 299, 300 ಸೆಕ್ಷನ್ ಓದಿದ್ರೆ ಇಂಟೆನ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಂಟೆನ್ಷನ್ ಇದ್ದಾಗೇ ಇಟ್ ಲೀಡ್ಸ್ ಟು ಮರ್ಡರ್. ಸೊ ಹಾಗಾಗಿ ಇದರಲ್ಲಿ, ಯಾಕೆಂದರೆ ನಾನು ತನಿಖಾ ಪೇಪರ್ಗಳು ನೋಡಿದ್ರೆ ನಾನು ಇದರ ಯಾವ ಮಟ್ಟಿಗೆ ಯಾವ ಸ್ಟೇಜಲ್ಲಿದೆ ಅಂತ ಹೇಳ್ಬೋದು. ಇದು ಇಂಟೆನ್ಷನ್ ಇತ್ತಾ ಇಲ್ವಾ, ಇದರ ಬಗ್ಗೆ ಯಾರು ಈ ಕೃತ್ಯಕ್ಕೆ ಎಸಗಿದ್ದಾರೆ, ಇದಕ್ಕೆ ಯಾರು ಭಾಗಿಯಾಗಿದ್ದಾರೆ, ಇದೆಲ್ಲನೂ ಎಲ್ಲ ಪೇಪರು ಸಿಕ್ಕಿದಾಗ, ಅಂದರೆ ಚಾರ್ಜ್ ಶೀಟ್ನಲ್ಲಿ ತನಿಖಾ ಕಾಲದಲ್ಲಿ ಏನೆಲ್ಲ ಹಲವಾರು ಒಂದು ಸಾಕ್ಷ್ಯಗಳು, ಪುರಾವೆಗಳು, ದಾಖಲೆಗಳು ನಾವು ಕಲೆಕ್ಟ್ ಮಾಡ್ತೀವಿ. ಆ ಕಲೆಕ್ಟ್ ಮಾಡೋವಂಥ ಸಮಯದಲ್ಲಿ ಅದು CCTV ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಅಥವಾ ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ಅಥವಾ ಫೋಟೋಸ್ ಆಗಿರ್ಬೋದು, ಅಥವಾ ವಿಡಿಯೋ ರೆಕಾರ್ಡ್ ಆಗಿರ್ಬೋದು, ಅಥವಾ CDR ಆಗಿರ್ಬೋದು, ಅಥವಾ ಸೈಂಟಿಫಿಕ್ ಎವಿಡೆನ್ಸ್. ಅಲ್ಲದೆ ಸೈಂಟಿಫಿಕ್ ಎವಿಡೆನ್ಸ್ ಅಂದರೆ ಅದು ಬ್ಲಡ್ ಸ್ಟೈನ್ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಲಾಠಿ ಆಗಿರ್ಬೋದು, ಬೂಟ್ ಆಗಿರ್ಬೋದು, ಎನಿ ಮೆಟೀರಿಯಲ್ ವಿಚ್ ಈಸ್ ಯೂಸ್ಡ್ ಟು ಕಿಲ್ ದಟ್ ಪರ್ಸನ್, ಸೊ ಆಗಿರ್ಬೋದು. ಸೊ ಹಾಗಾಗಿ ಹಲವಾರು ಪ್ರಭೇದಗಳಲ್ಲಿ ನಾವು ಅದನ್ನು ತೂಕ ಮಾಡಿ ಆಮೇಲೆ ಇದರ ತೂಕ ಅಳತೆ ಇದು ಎಷ್ಟು ಮಟ್ಟಿಗೆ ಇದು
ಇದು ಶಿಕ್ಷೆಗೆ ಒಳಪಡುತ್ತೆ, ಯಾವ ರೀತಿಯ ಶಿಕ್ಷೆ ನೀಡಬೇಕು ಅನ್ನೋದನ್ನು ನ್ಯಾಯಾಲಯ ನಿರ್ಧಾರ ಮಾಡ್ತದೆ. ನಾರಾಯಣ ಸ್ವಾಮಿ ಅವರೇ, ಈಗ ಇಲ್ಲಿ ಬಾಲನ್ ಅವರ ಆರ್ಗ್ಯುಮೆಂಟ್ ನಾವು ಗಮನಿಸ್ತಾ ಇದ್ದಾಗ ಈ ಥರದ್ದು ಇಂಟೆನ್ಷನ್ ಏನೂ ಇಲ್ಲ, ಒಂದು ಟೀಚ್ ಹಿಮ್ ಎ ಲೆಸನ್, ಒಂದು ಪಾಠ ಕಲಿಸ್ಬೇಕು, ಇಲ್ಲ ಅಂದರೆ ಎದುರುಗಡೆ ನಿಲ್ಲಿಸ್ಕೊಳ್ಬೇಕು ಅಂತೇಳಿ ಪವಿತ್ರ ಗೌಡ ಅವರಿಗೆ ಇಂಟೆನ್ಷನ್ ಇತ್ತು. ಒಂದು ಪಾಠ ಕಲಿಸ್ಬೇಕು, ಎದುರುಗಡೆ ನಿಲ್ಲಿಸ್ಕೋಬೇಕು ಆ ವ್ಯಕ್ತಿಯನ್ನು. ಅಷ್ಟು ಇಂಟೆನ್ಷನನ್ನು ನಾವು ಸಾಯಿಸೋಕ್ಕೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಪರಿಗಣಿಸೋಕ್ಕಾಗಲ್ಲ ಅಂತ ಒಂದು ವಾದ ಇದೆ. ಇನ್ನೊಂದು ಕಡೆ ಇದ್ರದ್ದು ಅದರ್ ಸೈಡ್ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಒಂದು ಎಲೆಕ್ಟ್ರಿಕ್ ಶಾಕು, ಒಬ್ಬ ವ್ಯಕ್ತಿಯನ್ನು ದುರ್ಗದಿಂದ ಬೆಂಗಳೂರಿವರೆಗೂ ಕರ್ಕೊಂಡು ಬರ್ತಕ್ಕಂಥ ವಿಚಾರಗಳು, ಅನಂತರದಲ್ಲಿ ಆ ವ್ಯಕ್ತಿಗಾಗಿರ್ತಕ್ಕಂಥ ಇಂಜುರಿಗಳು ಚೆಕ್ ಮಾಡಿಕೊಂಡಾಗ ಇಲ್ಲಿ ಡೆತ್ ವಾಸ್ ದಿ ಲೈಕ್ಲಿ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿ, ನನಗೆ ಆ ಇಂಟೆನ್ಷನ್ ಇಲ್ಲ ಅನ್ನೋದು ಬೇರೆ, ಇಷ್ಟೊಂದು ಹೊಡೆದ ಮೇಲೆ ಒಬ್ಬ ವ್ಯಕ್ತಿ ಸಾಯಲ್ಲ ಅಂತ ನಾವು ಭಾವಿಸ್ತಾ ಇರೋಕ್ಕಾಗಲ್ವಲ್ಲ ಅಂತ ಪ್ರಶ್ನೆ. ಸರ್ ಆಕ್ಚುಲಿ ನನಗೆ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಲ್ಲ, ನೀವು ಹೇಳ್ತಾ ಯಾವುದೋ ಒಂದು ಮಾಡಿ, ಯಾವತ್ತು ಯಾವ್ದೋ ಒಂದು ಮಾಡಿ, ಇಲ್ಲ ಜೋರಾಗಿ ಹತ್ಬಿಡಿ, ಹತ್ಬಿಡಿ, ಇಲ್ಲ ಅಂದ್ರೆ ಇಲ್ಲ ಹತ್ಬಿಡಿ, ನಾರಾಯಣ ಸ್ವಾಮಿ ಜೋರಾಗಿ ಹತ್ಬಿಡಿ, ಹೇಳ್ತೀನಿ ಜೋರಾಗಿ ಹತ್ಬಿಡಿ. ಇದೊಂದು ಆರ್ಗ್ಯುಮೆಂಟ್ ಕೋರ್ಟಲ್ಲೂ ನಗರಿ, ಆದ್ರೆ ಕೋರ್ಟಲ್ಲೂ ನಕ್ಬಿಡಿ ಜೋರಾಗಿ, ಪರವಾಗಿಲ್ಲ. ಅದೇನೆ ನಿಮ್ಮ ವಾದ. ಫಸ್ಟ್ ಆಫ್ ಆಲ್ ಇವ್ರು ಹೇಳಿದ್ರಲ್ಲ ಬಾಲನ್ ಅವ್ರು ವಾದ ಮಾಡಿದ್ರು ಅಂತ, ಬಾಲನ್ ಅವ್ರು ಇನ್ನ ವಾದನೇ ಮಾಡಿಲ್ಲ. ನೀವು ಆಲ್ರೆಡಿ ವಾದ ಈ ತರ ಮಾಡಿದ್ರು ಅಂತ ಹೇಳ್ತಾ ಇದೀರಾ. ಯಾವ ಆಂಗಲ್ ಅಲ್ಲಿ ನೀವು ಬಾಲನ್ ಅವ್ರು ಈ ತರ ವಾದ ಮಾಡಿದ್ರು ಅಂತ ನೀವ್ ಹೇಗೆ ಹೇಳ್ತಾ ಇದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಹೇಳಿ ಹೋಗ್ಲಿ, ಬಾಲನ್ ಏನ್ ವಾದ ಮಾಡಿದ್ರು ನಿಮ್ಗೆ ಗೊತ್ತಲ್ಲ, ಹೇಳಿ ಹೋಗ್ಲಿ. ಅಲ್ಲ ಅದಕ್ಕೆ ಕೇಳ್ತಾ ಇದೀನಿ. ಅಲ್ಲಲ್ಲ ಈಗ ಬಾಲನ್ ಅವರು ನಿಮ್ ಪ್ರಕಾರ ವಾದಕ್ಕೆ ಬಂದಿಲ್ವಾ ಸರ್? ಸ್ವಲ್ಪ ಫುಲ್ ಕೇಳಿಸ್ಕೊಂಡ್ರೆ ನಾ ಈ ಡಿಬೇಟ್ ಒಂದು ಅರ್ಥ ಬರುತ್ತೆ. ನಗಬೇಕು ಅಳ್ಬೇಕು ಅನ್ನೋ ಶುರು ಮಾಡಬಾರ್ದು ನಾರಾಯಣ ಸ್ವಾಮಿ ಅವರೇ. ನಗಬೇಕು ಅಳ್ಬೇಕು ಅನ್ನೋ ಡಿಬೇಟ್ ಶುರು ಮಾಡಿದ್ರೆ ಅದಕ್ಕೆ ತೂಕ ಇರಲ್ಲ. ಈಗ ಏನು ಈಗ ಸರ್ ಈಗ ಕೇಳಿಸ್ಕೊಳ್ಳಿ ರಮಾಕಾಂತ್ ಅವ್ರೆ, ಹೇಳೋ ವಾದನ ಕರೆಕ್ಟ್ ನೀವು ಮಾತಾಡಿ, ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ನಗಬೇಕು ಅಳ್ಬೇಕು ಏನ್ ಕಾಮಿಡಿ ಶೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿ? ಇಸ್ ಇಟ್ ಕಾಮಿಡಿ ಶೋ? ನೀವು ಕಾಮಿಡಿ ಶೋ ಮಾಡಿ ಮಹಾಭಾರತನ ಮಾಡಿ. ನಾನು ಹೇಳ್ತಾ ಇರೋದು ಇಷ್ಟೇ ಸಿಂಪಲ್. ವಾದಕ್ಕೆ ಬಂದಿಲ್ಲ, ಒಬ್ಬ ವಕೀಲರು ಬಂದು ವಾದನೆ ಮಾಡಿಲ್ಲ, ವಾದ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ, ವಾದ ಎಲ್ಲಿ ಮಾಡ್ತಾರೆ? ಕ್ರಾಸ್ ಎಕ್ಸಾಮಿನೇಷನ್ ನಾರಾಯಣ ಸ್ವಾಮಿ ಅವರೇ ಕ್ರಾಸ್ ಕೇಳಿಸ್ಕೊಳ್ರಿ ನಾರಾಯಣ ಸ್ವಾಮಿ ಅವರೇ, ನೀವು ವಕೀಲರಿದ್ದೀರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನೀವು ವಕೀಲರಿದ್ದೀರಿ, ನೀವು ವಕೀಲರಿದ್ದೀರಿ ಕೇಳಿಸ್ಕೊಳ್ಳಿ, ನೀವು ವಕೀಲರಿದ್ದೀರಿ ಕೇಳಿಸ್ಕೊಳ್ರಿ. ವಾದ ಅನ್ನೋದನ್ನ ನಾನು ಜನಗಳ ಲ್ಯಾಂಗ್ವೇಜ್ ಅಲ್ಲಿ ವಾದ ಅಂತ ಹೇಳ್ತಾ ಇದ್ದೀನಿ, ಜನಗಳ ಲ್ಯಾಂಗ್ವೇಜ್ ಅಲ್ಲಿ. ನೀವು ಅದಕ್ಕೆ ಲೀಗಲ್ ಆಗಿ ಅದಕ್ಕೆ ಏನಿದೆಯೋ ಆ ಪದ ನೀವು ಹೇಳಿ, ಅದ್ರ ಬಗ್ಗೆ ತಕರಾರಿಲ್ಲ ನಮ್ದು. ಜನಗಳಿಗೆ ಏನು ಲಾಯರ್ ಬಂದ್ರು ವಾದ ಮಾಡಿದ್ರಪ್ಪ ಅಂತಾರೆ, ಅದನ್ನ ಪದ ಬಳಸಿದ್ದೀನಿ ಅಷ್ಟೇ ನಾನು. ಹೇಳ್ತೀನಿ ಹೇಳಿ. ಬಾಲನ್ ಅವ್ರು ಎಲ್ಲೂ ಕೂಡ ಪವಿತ್ರ ಗೌಡ ಜಸ್ಟ್ ಬುದ್ಧಿ ಕಲ್ಸಕ್ಕೆ ಅಂತ ಕರೆದಿದ್ರು, ಅದು ಸತ್ತೋಗ್ಬಿಟ್ಟ, ಆತರ ಎಲ್ಲೂ ಕೂಡ ಯಾವ ಒಂದು ಪದದಲ್ಲೂ ಕೂಡ ಆ ರೀತಿಯ ಪ್ರಶ್ನೆಗಳೂ ಬಂದಿಲ್ಲ. ಇನ್ನು ಆ ಹಂತಕ್ಕೆ ಇದು ಹೋಗೇ ಇಲ್ಲ. ಯಾಕಂದ್ರೆ ಪವಿತ್ರ ಗೌಡ ಅವ್ರ ಆ ಜಾಗಕ್ಕೂ ಹೋಗಿಲ್ಲ. ನಮ್ಮ ಡಿಫೆನ್ಸ್ ಇರೋದೇ ಪವಿತ್ರ ಗೌಡಗೂ ಅದಕ್ಕೆ ಸಂಬಂಧ ಇಲ್ಲ, ಅದು ಆ ಜಾಗಕ್ಕೆ ಅವ್ರು ಹೋಗೇ ಇಲ್ಲ, ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಅವ್ರನ್ನ ಒಂದು ಮೋಟಿವ್ ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಅವ್ರು ಹೇಳ್ದಂಗೆ ಆಗ್ಲೇ ನಮ್ಮ ರಿಟೈರ್ಡ್ ಆಫೀಸರ್ ಒಬ್ರು ಹೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿಸ್ಕೊಂತ ಇದೆ. ಇಂಟೆನ್ಷನ್ಸ್, ಪ್ರಿಪರೇಷನ್ಸ್, ಮೋಟಿವೇಶನ್ಸ್ ಅವೆಲ್ಲ ಏನೆಲ್ಲ ಬರುತ್ತಲ್ಲ, ಅದನ್ನ ಬ್ರಿಡ್ಜ್ ಮಾಡೋದಕ್ಕೋಸ್ಕರ ಪವಿತ್ರ ಗೌಡ ಅವ್ರನ್ನ ಇದ್ರಲ್ಲಿ ಸೇರಿಸ್ಕೊಂಡಿದ್ದಾರೆ ವಿನಃ ಇದ್ರಲ್ಲಿ ಎಲ್ಲೂ ಕೂಡ ಅವರು ಮಾಡಿದ್ದಾರೆ, ಅವ್ರು ಪ್ಲಾನ್ ಮಾಡಿದ್ದಾರೆ, ಅವ್ರಿಗೆ ಯಾರೋ ಏನೋ ಈ ತರ ಅವ್ರು ಯಾರೋ ಕರ್ಸಿ ಬುದ್ಧಿ ಕಲ್ಸಕ್ ಟ್ರೈ ಮಾಡಿದ್ರೆ ಅದ್ಯಾವುದೂ ಖಂಡಿತವಾಗಿಯೂ ಇಲ್ಲ. ಆ ತರ ಲೈನ್ ಅಪ್ ಅಲ್ಲಿ ನಾವ್ ಯಾವ ಒಂದೇ ಒಂದು ಪ್ರಶ್ನೆ ಕೂಡ ಬಾಲನ್ ಅವರು ಕೂಡ ಕೇಳಿಲ್ಲ, ನಾವುಗಳು ಕೂಡ ಮಾಡಿಲ್ಲ. ಸೊ ಹಾಗಿದ್ಮೇಲೆ ಆ ಪ್ರಶ್ನೆನೇ ಬರೋದಿಲ್ಲ ಸರ್. ನಾವ್ ಹೇಳ್ತಾ ಇರೋದು ನೋಡಿ, ಇದ್ರಲ್ಲಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟೇ ಇಲ್ಲ. ಪವಿತ್ರ ಗೌಡ ಅವರು ಯಾವ ಕಾರಣಕ್ಕೂ ಕೂಡ ಆ ಜಾಗಕ್ಕೆ ಹೋಗಿಲ್ಲ. ಅವ್ರದ್ದು ಎಲ್ಲಿ ಅವ್ರು ಆ ಜಾಗಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಒಂದು ಪೀಸ್ ಆಫ್ ಡಾಕ್ಯುಮೆಂಟ್ ಇಲ್ಲ, ಒಂದು ಯಾವ್ದೋ ಒಂದು ಫೋಟೋಸ್ ಇಲ್ಲ, ಒಂದು ವಿಡಿಯೋಸ್ ಇಲ್ಲ. ಹೇಗೆ ಹೇಳ್ತಾರೆ ಆ ಜಾಗಕ್ಕೆ ಹೋಗಿದ್ದಾರೆ ಅಂತ? ಅವ್ರು ಇರೋದೇ RR ನಗರ. ಈಗ ನಾರಾಯಣ ಸ್ವಾಮಿ ಅವರೇ, ಪವಿತ್ರ ಗೌಡ ಅವರ ವಕೀಲರಾಗಿ ಯು ಹ್ಯಾವ್ ಟು ಟೇಕ್ ದಟ್ ಸ್ಟ್ಯಾಂಡ್. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ದೋಸ್. ನೋ ಸರ್, ವಕೀಲರಾಗಲ್ಲ, ಡಾಕ್ಯುಮೆಂಟ್ಸ್ ನ ಕಂಪ್ಲೀಟ್ ಆಗಿ ಓದ್ಬಿಟ್ಟು ಬೇಕಾದ್ರೆ ಕಂಪ್ಲೀಟ್ ಚಾರ್ಜ್ ಶೀಟ್ ತಮ್ಮ ಹತ್ರ ಇದ್ರೆ ಅದ್ರಲ್ಲಿ ಎಲ್ಲನ ಒಂದ್ ಕಡೆ ಇದ್ರೆ ಇಲ್ಲ. ಈಗ ಚಾರ್ಜ್ ಶೀಟ್ ತರ್ಸ್ಕೊಂಡಿದ್ದೀನಿ, ಆ ಚಾರ್ಜ್ ಶೀಟ್ ಅಲ್ಲಿರೋ ಪಾಯಿಂಟ್ಸ್ ಕೇಳಿಸ್ಕೊಳ್ಳಿ ಪೂರ್ತಿ. ಚಾರ್ಜ್ ಶೀಟ್ ಅಲ್ಲಿರೋ ಪಾಯಿಂಟ್ ಸೇರಿಸ್ಕೊಂಡೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾರಾಯಣ ಸ್ವಾಮಿ ಅವರೇ. ಅದನ್ನ ಸ್ಟಡಿ ಮಾಡಿದ್ರೆ ನಾನು ಇಲ್ಲಿ ಕೂತ್ಕೊಳ್ಳೋದು ಅಪರಾಧ ಆಗ್ಬಿಡ್ತದು. ಅದು ನಾನೇನು ತಿಳ್ಕೊಳ್ದೆ ಓದ್ಕೊಳ್ದೆ ನಿಮ್ಮ ಮುಂದೆ ಅದ್ರ ಬಗ್ಗೆ ನನ್ನ ಮಾತಾಡಿದ್ರೆ ಅಪರಾಧ ಆಗ್ಬಿಡ್ತದು, ಅದು ಅಪರಾಧ ಆಗ್ಬಿಡುತ್ತೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ವಿಚಾರದಲ್ಲಿ ಬಂದಿರೋದು ಇವರು ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಪವಿತ್ರ ಗೌಡ ಅವರು. ಆ ಚಪ್ಪಲಿ ನಾನು ಮಹಜರ್ ಮಾಡಿದ್ದೀನಿ, ಪ್ಲಾಸ್ಟಿಕ್ ಕವರಲ್ಲಿ ಆ ಚಪ್ಪಲಿ ಇತ್ತು, ಇವ್ರು ನಿಂತವ್ರು ಬಂದು ಕಾರಲ್ಲಿ ಕರ್ಕೊಂಡು ಬಂದ್ರು ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಯು ಆರ್ ಫ್ರೀ ಟು ಟೇಕ್ ಯುವರ್ ಓನ್ ಸ್ಟ್ಯಾಂಡ್. ನನ್ನ ತಕರಿಲ್ಲ, ಅದಕ್ಕೆ ಬಂದೇ ಇರಲಿಲ್ಲ, ಕಾರ್ ಹತ್ತೇ ಇರಲಿಲ್ಲ, ಅವತ್ತು ರಾಜರಾಜೇಶ್ವರ ನಗರದಲ್ಲಿ ಅವ್ರು ಇರಲೇ ಇಲ್ಲ ಅಂದ್ರೆ ಯು ಆರ್ ಫ್ರೀ. ನಮ್ಗೆ ಚಾರ್ಜ್ ಶೀಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ
ಅದಕ್ಕೆ ಸರ್ ಅದಕ್ಕೊಂದು ಉತ್ತರ ಕೊಡ್ತೀನಿ ಕೇಳಿ. ಹಾ. ಚಾರ್ಜ್ ಶೀಟ್ ಇಸ್ ಎ ಮೆಟೀರಿಯಲ್, ಇಟ್ಸ್ ನಾಟ್ ಎ ಎವಿಡೆನ್ಸ್. ಓಕೆ. ಎವಿಡೆನ್ಸ್ ಆಗಿ ಅದು ಯಾವಾಗ ಕನ್ವರ್ಟ್ ಆಗುತ್ತೆ, ಒಂದು ಜಸ್ಟ್ ಇವಾಗ ಪೀಸ್ ಆಫ್ ಪೇಪರ್ ಅಷ್ಟೇ ಅದು ಚಾರ್ಜ್ ಶೀಟ್ ಅನ್ನೋದು, ಇಟ್ಸ್ ಎ ಮೆಟೀರಿಯಲ್ ಅಷ್ಟೇ. ಇವಾಗ ಆ ಮೆಟೀರಿಯಲ್ ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗೋದು ಅವರು ವಿಟ್ನೆಸ್ ಬಾಕ್ಸ್ ಗೆ ಬರ್ಬೇಕು. ಮಾಜರ್ ಮಾಡ್ದಂತ ಪಂಚನಾಮೆ ಮಾಡ್ದಂತವ್ರು, ಎವಿಡೆನ್ಸ್ ವಿಟ್ನೆಸ್ ಕೊಟ್ಟಂತವ್ರು, ಸ್ಟೇಟ್ಮೆಂಟ್ ಕೊಟ್ಟವರು ಎಲ್ಲಾರು ವಿಟ್ನೆಸ್ ಬಾಕ್ಸ್ ಗೆ ಬಂದು ಆ ವಿಟ್ನೆಸ್ ಬಾಕ್ಸ್ ಅವ್ರು ಅದನ್ನ ಹೇಳಾದ್ಮೇಲೆ ಚೀಫ್ ಆಗಿ ಕನ್ವರ್ಟ್ ಆಗುತ್ತೆ, ಎವಿಡೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ಅದನ್ನ ನಾವು ಪ್ರೂವ್ ಆರ್ ಡಿಸ್ಪ್ರೂವ್ ಮಾಡೋದಕ್ಕೆ ಮಾಡ್ತಕ್ಕಂಥದ್ದು ಕ್ರಾಸ್ ಎಕ್ಸಾಮಿನೇಷನ್. ಸ್ಟಿಲ್ ಏನದು ಚಾರ್ಜ್ ಶೀಟ್ ಹಾಕಿದ್ದಾರೆ ಅದ್ರಲ್ಲಿ ಇರ್ತಕ್ಕಂಥದ್ದು ಒಂದು ಕಟ್ಟು ಕತೆ, ಒಂದು ಒಬ್ಬ ಸೆಲೆಬ್ರಿಟಿನ ಟಾರ್ಗೆಟ್ ಮಾಡಿ ಸಮಥಿಂಗ್ ಅವ್ರು ಮಾಡಿರ್ತಕ್ಕಂಥ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅಂತಾನೆ ನಾವು ಫ್ರಮ್ ಡೇ ಒನ್ ಇಂದ ಹೇಳ್ತಾ ಬರ್ತಾ ಇರೋದು. ಯಾಕಂದ್ರೆ ಎಷ್ಟೋ ಅದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳಿದೆ. ಇದು ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅಂತ. ಸರ್ ನಾನ್ ಸಿಂಪಲ್ ಆಗಿ ಕೇಳ್ತೀನಿ ಸರ್, ತಮ್ಮ ಮುಂದೆನೆ ಕೇಳ್ತೀನಿ ಸರ್, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಂದ ಕೇಳ್ತೀನಿ ಸರ್. ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಇರ್ಬೋದು ಎಷ್ಟೋ ಪ್ರಕರಣಗಳು ಡಬಲ್ ಮರ್ಡರ್, ಇವಾಗ ಅಲ್ಲಿರೋ ಆಫೀಸರ್ ಕಾಲದಲ್ಲಿ ಎಷ್ಟೋ ಆಗಿರುತ್ತೆ ಡಬಲ್ ಮರ್ಡರ್, ಬ್ರೂಟಲ್ ರೇಪ್ಗಳು ಎಷ್ಟೋ ಕೇಸ್ಗಳಾಗತ್ತೆ ಸರ್. ಪಕ್ಕದಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ಆಗುತ್ತೆ, ಹೈಕೋರ್ಟಿಗೆ ಕ್ಯಾನ್ಸಲೇಷನ್ ಗೆ ಅಂತ ಬರೋದಿಲ್ಲ ಗವರ್ಮೆಂಟ್ ಪ್ರಾಸಿಕ್ಯೂಷನ್ ಇಂದ. ಅಂತದ್ರಲ್ಲಿ ಇವರು ಸೆಷನ್ ಕೋರ್ಟ್ ಇಂದ ಅಗೇನ್ ಹೈಕೋರ್ಟ್ ಅಲ್ಲಿ ಆಗೋದು ಸುಪ್ರೀಂ ಕೋರ್ಟ್ ತಗೊಂಡೋಗಿ ಸಿದ್ಧಾರ್ಥ್ ಲೂಥ್ರಾನ ಲಾಯರ್ ನ ಎಂಗೇಜ್ ಮಾಡ್ಕೊಂಡು ದುಡ್ಡು ಕೊಟ್ಕೊಂಡು ಆ ಬೈಲ್ ಅನ್ನ ಕ್ಯಾನ್ಸಲೇಷನ್ ಹೋಗ್ತಾರೆ ಅಂದ್ರೆ ಇಸ್ ಕಂಪ್ಲೀಟ್ಲಿ ಪೊಲಿಟಿಕಲಿ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಇದೆ ಅನ್ನೋದು ತಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸರ್. ಮೋಟಿವೇಟೆಡ್ ಕೇಸ್ ಅಂತ ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ ನಾನು. ಶರಪತಿ ಅವರೇ, ಈಗ ಏನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಕಾನ್ಸ್ಪಿರಸಿ ಅಂತ ಇದೆ. ನಮಗೆ ಏನಾಗುತ್ತೆ, ಈ ಸಂಚು ನಡೆದಿದೆ ಇಲ್ಲಿ ಅಂತ ಒಂದು ವಿಚಾರ ಬರುತ್ತೆ. ಚಾರ್ಜ್ ಶೀಟ್ ಪ್ರಕಾರ ನಾವು ಹೋಗೋಣ. ಚಾರ್ಜ್ ಶೀಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, FSL ವರದಿಗಳು ಅಂತ ಚೆಕ್ ಮಾಡಿಕೊಂಡಾಗ ಇಂಥವ್ರು ಇದ್ದರು, ಇದರಲ್ಲಿ ಇಂಥವ್ರು ಪ್ಲಾನ್ ಮಾಡ್ಕೊಂಡಿದ್ರು, ದುರ್ಗದಿಂದ ಕರ್ಕೊಂಡು ಬಂದರು ಅವ್ರನ್ನ, ಇವ್ರನ್ನ ಯಾರನ್ನ ಪವಿತ್ರ ಗೌಡ ಅವ್ರನ್ನ ಅಲ್ಲಿ ಮನೆಯಿಂದನೇ ಪಿಕ್ ಮಾಡಿದ್ರು, ಸ್ಪಾಟಿಗೆ ಕರ್ಕೊಂಡು ಬಂದರು, ಸಿಟ್ಟಲ್ಲಿ ಅವರು ಚಪ್ಪಲಿ ತೊಗೊಂಡು ಹೊಡೆದ್ರು. ಆ ನಂತರದಲ್ಲಿ ಅವ್ನಿಗೆ ಅದಲ್ಲದೆ ಬೇರೆಯವರು ಇದ್ದಾರಲ್ಲಿ, A1 ಇಂದ ಹಿಡಿದು A16, 17ವರೆಗೂ ಸುಮಾರು ಜನ ಇದ್ದಾರಲ್ಲಿ. ಸೊ ಅವರೆಲ್ಲ ಸೇರ್ಕೊಂಡು ಹೊಡೆದು ಅವನನ್ನು ಎಳೆದು ಅದ್ಯಾವುದು ಮೆಗ್ಗರಲ್ಲಿ ಶಾಕ್ ಎಲ್ಲ ಕೊಟ್ಟು ಸಾಯಿಸ್ಬಿಟ್ರು ಅಂತ ಹೇಳಿ. ಸೊ ಇದು ಕಾನ್ಸ್ಪಿರಸಿ ಅನ್ನೋ ವರ್ಡು ಎಲ್ಲಿಂದ ಶುರುವಾಗುತ್ತಿದ್ದು ಅಂದರೆ, ಮೊದಲೇ ಇವನನ್ನು ಸಾಯಿಸಬೇಕು ಅಂತ ಯಾರಾದರೂ ಡಿಸೈಡ್ ಮಾಡಿಕೊಂಡು ಒಂದು ಅನ್ಲಾಫುಲ್ ಅಸೆಂಬ್ಲಿಯಾಗಿ ಅದು ಕೂಡ್ಕೊಂಡು ಹೊಡೆದಾಗ ಮಾತ್ರ ಕಾನ್ಸ್ಪಿರಸಿನ, ಏನೋ ಕರ್ಕೊಂಡು ಬಂದರು, ಸೇರಿಸಿದ್ರು, ಸಾಯೋ ಥರ ಹೊಡೆದ್ರು, ಸಾಯ್ತಾನೆ ಅಂತಲೂ ಗೊತ್ತಾಗಿಯೂ ಹೊಡೆದ್ರು, ಆವಾಗ ಕಾನ್ಸ್ಪಿರಸಿ ಅನ್ನೋದು ಇನ್ವ್ಯಾಲಿಡ್ ಆಗಿ ಸಾಯಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳಿ 120B ಏನು IPCಲಿದೆ, ಇಟ್ ಹಸ್ ಗಾಟ್ ಎ ವೆರಿ ವೈಡ್ ಟ್ಯಾಂಟಕಲ್ಸ್. ಈ ಒಂದು ಈ ಸ್ಟಾರ್ ಫಿಶ್ಗೆ ಹೆಂಗೆ ಹಲವಾರು ಕೈಗಳಿರುತ್ತೋ ಆ ಥರ ಈ 120Bಗಿದೆ ಓಕೆ, ಈ ಸೆಕ್ಷನ್ಗೆ. ಇದು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಾಂಬ್ ಬ್ಲಾಸ್ಟ್ ಮಾಡಬೇಕು, ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಎಷ್ಟು ಅವರು ಸುಮಾರು ತಿಂಗಳುಗಳಿಂದ ಅದನ್ನು ಪ್ರಯತ್ನ ಮಾಡಿ ಅದಕ್ಕೆ ಇದನ್ನು ಏನು ಮೆಟೀರಿಯಲ್ ಕಲೆಕ್ಟ್ ಮಾಡ್ತಾರೆ, ಸಂಚು ನಡೆಸ್ತಾರೆ, ಇದು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ದೇ ಪ್ಲ್ಯಾನ್ ಇಟ್. ಆಮೇಲೆ ಅಲ್ಲಿ ಮಾಡಬೇಕಾದ್ರೂ, ಈಗ ಒಂದು ಬಾಂಬ್ ಇಡಬೇಕಾದ್ರೂ ಆ ಟೋಟಲ್ ಏರಿಯಾ ಸರ್ವೆ ಮಾಡ್ತಾರೆ, ಫೋಟೋಗ್ರಫಿ ತೆಗಿತಾರೆ, ಅಲ್ಲಿ ಎಷ್ಟೊತ್ತಿಗೆ ಎಷ್ಟು ಜನ ಸೇರ್ತಾರೆ, ಮಧ್ಯ ಎಷ್ಟು ಇರ್ತಾರೆ, ಸಂಜೆ ಎಷ್ಟು ಜನ ಇರ್ತಾರೆ, ಯಾವ ಟೈಮ್ನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಹೆಚ್ಚಿಗೆ ಜನ ಸಾಯ್ತಾರೆ ಅಂತ ಹೇಳಿ. ದಿಸ್ ಈಸ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಅದನ್ನೆಲ್ಲ ಒಟ್ಟು ಸೇರಿಸಿ ಅವರು ಒಟ್ಟು ಕೂಡಿ ಅವ್ರು ಮಾತಾಡ್ತಾರೆ, ಇಲ್ಲ ನೀನು ಮಧ್ಯಾಹ್ನ ಮಾಡಿದ್ರೆ ಅಲ್ಲಿ ಜನ ಇರೋದಿಲ್ಲ, ಇಲ್ಲ ಅರ್ಲಿ ಮಾರ್ನಿಂಗ್ ಆದರೆ ರಶ್ ಇರುತ್ತೆ, ಅಥವಾ ಈವ್ನಿಂಗ್ 5 ರಿಂದ 7 ಗಂಟೆ ಆದರೆ ತುಂಬ ರಶ್ ಜನ ಇರ್ತಾರೆ, ಆವಾಗ ಬ್ಲಾಸ್ಟ್ ಮಾಡಿದ್ರೆ ಸಾಯ್ತಾರೆ ಅಂತೇಳಿ ದೇ ಫಿಕ್ಸ್. ದಿಸ್ ಈಸ್ ಕ್ರಿಮಿನಲ್ ಕಾನ್ಸ್ಪಿರಸಿ. ಓಕೆ, ತಮಗೆ ಇದು ನಾನು ಒಂದು ಆಡು ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಟೆಕ್ನಿಕಲಿ ನಾವು ಫೈಲ್ ಓದಿದಾಗ ಅದನ್ನು ವಿಶೇಷತೆ ಅಥವಾ ಆಳವಾಗಿ ಗಮನಿಸಿದಾಗ, ಓದಿದಾಗ, ಚಾರ್ಜ್ ಶೀಟ್ ಫೈಲ್ ನೋಡಿದಾಗ ಕ್ರಿಮಿನಲ್ ಕಾನ್ಸ್ಪಿರಸಿ ಯಾವ ಮಟ್ಟಕ್ಕಿತ್ತು ಏನು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು ಅಥವಾ ತಿಳ್ಕೊಬೋದು. ಇದನ್ನು ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ ನಾವು ಏನೂ ಓದ್ದಿರಾ ಇದು ಇದೆ ಅಥವಾ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಓಕೆ. ಸೊ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ನನ್ನ ಅನಿಸಿಕೆ, ನನ್ನ ಪರ್ಸನಲ್ ಅನಿಸಿಕೆ ಇದು ನಾನು ಈ ಇನ್ವೆಸ್ಟಿಗೇಷನ್ಗಾಗಲಿ ಅಥವಾ ಕೋರ್ಟ್ಗಾಗಲಿ ನ್ಯಾಯಾಲಯಕ್ಕಾಗಲಿ ಇದು ಮಾಡೋದಕ್ಕೆ ನಾನು ಇರ್ತಿಲ್ಲ. ಈ ಮೊದಲೇ ಕ್ರಿಮಿನಲ್ ಕಾನ್ಸ್ಪಿರಸಿ ಇವನ್ನ ಚಿತ್ರದುರ್ಗದಿಂದ ತಗೊಂಬಂದು ಇಲ್ಲಿ ಸಾಯಿಸ್ತಾರೆ ಅಂತ ಗೊತ್ತಾಗಿದ್ದರೆ ಬಹುಶಃ ಕಾರ್ ಡ್ರೈವರ್ ಆಗಲಿ ಅಥವಾ ಈ ಫ್ಯಾನ್ಸ್ ಅಸೋಸಿಯೇಷನ್ ಯಾರೋ ಇದರಲ್ಲಿ ಅಂತ ಕರ್ಕೊಂಡೇ ಬರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಅಥವಾ ಅವನಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಓಕೆ, ಇದು ಇನ್ವೆಸ್ಟಿಗೇಷನಲ್ಲಿ ಏನಿದೆಯೋ ಏನು ಎಷ್ಟು ಆಳ ಉದ್ದ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ವಿರುದ್ಧವಾಗಿ ಮಾತಾಡೋದು ತಪ್ಪಾಗ್ತದೆ. ಫೈನ್. ಇದೀಗ ನಾನು ನಾರಾಯಣ ಸ್ವಾಮಿ ಕೇಳಿಬಿಡ್ತೀನಿ. ನಾರಾಯಣ ಸ್ವಾಮಿ ಅವರೇ,
ಈಗ ನೀವು ಪವಿತ್ರ ಗೌಡ ನಿಮ್ಮ ಕಕ್ಷಿದಾರರಾಗಿ ನಿಮ್ಮ ವೆರಿ ಫಸ್ಟ್ ಆರ್ಗ್ಯುಮೆಂಟ್ ನಿಮ್ಮ ಸ್ಟಾರ್ಟ್ ಆಗೋದು ಪವಿತ್ರ ಗೌಡಗೂ ಇದು ಯಾವುದೋ ಸೋಕಾಲ್ಡ್ ರೇಣುಕಾಸ್ವಾಮಿಯ ಮರ್ಡರ್ಗೂ ಸಂಬಂಧ ಇಲ್ಲ ಅಂತ ಫಸ್ಟ್ ಆರ್ಗ್ಯುಮೆಂಟ್ ನಿಮ್ದಿದು? ಖಂಡಿತ ಸರ್. ಫೈನ್. ಯಾಕಂದ್ರೆ ಪವಿತ್ರ ಗೌಡ ಅವ್ರದೇ ಆದ ಲೈಫ್ ಅನ್ನ ಕಟ್ಕೊಂಡು ಅವ್ರದೇ ಆದ ಸ್ಟ್ರಗಲ್ಸ್ ಅಲ್ಲಿ ಒಂದು ಸಣ್ಣ ಚಿಕ್ಕ ಹೆಣ್ಮಗುನ ಸಾಕೊಂಡು ಅವ್ರದೇ ಆದ ಒಂದು ಪ್ರೈವೇಸಿ ಲೈಫ್ ಇರುತ್ತೆ. ಆ ಲೈಫ್ ಅಲ್ಲಿ ಅವ್ರು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಒಬ್ಬ ಮನುಷ್ಯನಿಗೆ ಈ ಹಲವಾರು ಜನ ನೂರಾರು ಜನ ಕೆಟ್ಟದಾಗ ಮೆಸೇಜ್ಗಳನ್ನ ಕಳಿಸಿರ್ತಾರೆ, ನಮಗೂ ಕಳಿಸ್ತಾರೆ, ನಿಮ್ಗೂ ಕಳಿಸ್ತಾರೆ. ಎಷ್ಟೋ ಜನಕ್ಕೆ ಇವತ್ತು ಫೋನ್ಗಳು ಹ್ಯಾಕ್ ಆಗೋದು ಮತ್ತೊಂದು ಎಲ್ಲ ನಡೀತಾನೆ ಇರುತ್ತೆ ದೈನಂದಿನ ದಿನಗಳಲ್ಲಿ. ಸೊ ಹಾಗಾಗಿ ರೇಣುಕಾ ಸ್ವಾಮಿನ ಕರೆಸ್ಬಿಟ್ಟು ಈ ತರ ಮಾಡ್ಬೇಕು ಅಂತ ಅನ್ನುವಂತ ಥಾಟ್ಸ್ ಆ ಲೆವೆಲ್ ಖಂಡಿತವಾಗಿಯೂ ಆಕೆ ಹೋಗಲ್ಲ. ಯಾಕಂದ್ರೆ ಆಕೆಗೆ ಕೂಡ ವಿದ್ಯಾವಂತೆ ಇದ್ದಾರೆ, ಆಕೆಗೆ ಇದ್ರ ಬಗ್ಗೆ ಯಾವುದೇ ತರ ಸುಳಿವು ಕೂಡ ಇಲ್ಲ. ಆಕೆಗೆ ಇಂಥ ಒಬ್ಬ ವ್ಯಕ್ತಿನ ಕರೆಸ್ಬಿಟ್ಟು ಸಿಂಪಲ್ ಆಗಿ ನಾನು ಹೇಳ್ತೀನಿ, ಅವ್ರಿಗೇನಾದ್ರು ಈ ತರ ಮಾಡಿದ್ದಾರೆ, ಈ ತರ ಡೆತ್ ಆಗಿದ್ದಾರೆ, ಸಾಯಿಸಿದ್ದಾರೆ ಯಾರೋ ಒಬ್ರು ಅಥವಾ ಹಿಂಗಾಗಿದೆ ಅಂತ ಗೊತ್ತಿದ್ರೆ ಪೊಲೀಸ್ನವ್ರು ಕರೆದ ತಕ್ಷಣ ಅವ್ರು ಹೋಗ್ತಾನೆ ಇರ್ಲಿಲ್ಲ ಸರ್. ತಮಗೆ ಗೊತ್ತಿದೆ ಅವತ್ತು ಪೊಲೀಸ್ನವರು ಈ ತರ ಸ್ಟೇಷನ್ ತಾವ್ ಬರ್ಬೇಕು ಅಂತ ಫೋನ್ ಮಾಡಿ ಹೇಳಿದಾಗ ಇವರೇ ಕಾರ್ ಎತ್ಕೊಂಡ್ ಖುದ್ದು ಹೋಗ್ತಾರೆ, ಇವ್ರನ್ನೇನು ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರೋಲ್ಲ. ಸೊ ಇಷ್ಟರಲ್ಲೇ ತಾವ್ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ಏನ್ಕೋ ಕರೆದಿದಾರಲ್ಲ ಅಂತ ಹೋಗ್ತಾರೆ. ಸ್ವಲ್ಪ ನಿಮ್ ಹತ್ರ ಯಾವ್ದೋ ಒಂದು ಕೇಸ್ ವಿಚಾರವಾಗಿ ಇದನ್ನ ಎರಡು ತರ ನೋಡ್ಬೋದಲ್ಲ ನಾರಾಯಣಸ್ವಾಮಿ ಅವರೇ? ಇದನ್ನ ಎರಡು ತರ ನೋಡ್ಬೋದಲ್ಲ. ಒಂದು, ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಸ್ಟೇಷನ್ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು ಅಂತ. ಇನ್ನೊಂದು, ಇಂಥ ಕೇಸಲ್ಲಿ ಏನಾದ್ರೂ ನಾನು ಬಿಡಲ್ಲ, ನಾನು ಎಲ್ಲಿ ಓಡ್ ಹೋದ್ರು ನಾನು ಬಿಡಲ್ಲ, ನಾನು ಹಿಡಿತಾರೆ ಇರ್ಬೋದಲ್ಲ ಸರ್. ಆತರ ಇದ್ದಿದ್ರೆ ಇನ್ಸ್ಪೆಕ್ಟರ್ ಬೇಲ್ಗಾದ್ರೂ ಮೂವ್ ಮಾಡ್ತಾ ಇದ್ರು ಸರ್. ಅಕಸ್ಮಾತ್ ಹಿಡಿತಾರೆ ಅನ್ನೋದು ಎಲ್ಲಾರ್ಗು ಏನೋ ತಪ್ಪು ಮಾಡಿದೀನಿ ನಾನು ಹಂಗಾಗಿ ಏನೋ ಹಿಡಿತಾರೆ ಅನ್ನೋ ಭಯ ಇದ್ದಿದ್ರೆ ಇನ್ಸ್ಪೆಕ್ಟರ್ ಬೇಲ್ ಮೂವ್ ಮಾಡ್ಕೊಂಡು ಲಾಯರ್ನ ಇಟ್ಕೊಂಡು ಫಸ್ಟ್ ಬೇಲ್ ಮೂವ್ ಮಾಡ್ಕೊಂಡು ದೆನ್ ಸ್ಟೇಷನ್ಗೆ ಹೋಗ್ತಾ ಇದ್ರು ಸರ್. ಯಾರು ಡೈರೆಕ್ಟ್ ಆಗಿ ಹೋಗ್ತಾ ಇರ್ಲಿಲ್ಲ. ನಿಮ್ಮ ಈ ಪ್ರಶ್ನೆಗೆ ಇದೆ ಸರ್ ನನ್ನ ಉತ್ತರ. ಯಾಕಂದ್ರೆ ತಪ್ಪು ಮಾಡಿರಲ್ಲ, ಹಾಗಾಗಿ ಅವರು ಆ ಜಾಗಕ್ಕೆ ಹೋಗ್ತಾರೆ ವಿನ ಅವ್ರಿಗೆ ನಾಲೆಡ್ಜ್ ಇಲ್ಲ ಸರ್. ನಾಲೆಡ್ಜ್ ಇದ್ದಿದ್ರೆ ಒಬ್ಬ ಲಾಯರ್ನ ಕರ್ಕೊಂಡು ಜೊತೆಗೆ ಹೋಗ್ತಾರೆ, ಇಲ್ಲ ಇನ್ಸ್ಪೆಕ್ಟರ್ ಬೇಲ್ ಮೂವ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಪಕ್ಕದಲ್ಲಿ ಚಲಪತಿ ಸರ್ ಇದಾರೆ, ಕೇಳಿ ತಪ್ಪು ಮಾಡಿದ್ರೆ ಯಾರು ಬೇಲ್. ನಾರಾಯಣಸ್ವಾಮಿ ಅವರೇ, ನಾವು ಚಾರ್ಜ್ ಶೀಟ್ ಬೇರೆ ಬೇರೆ ಸಂಪುಟಗಳಲ್ಲಿ ಚೆಕ್ ಮಾಡ್ಕೊಂಡಾಗ ಇಡೀ ಕಥೆ ಇದೆಯಲ್ಲ, ಈ ಚಾರ್ಜ್ ಶೀಟ್ ಅದು ನಿಮ್ಮ ಪ್ರಕಾರನೂ ಇದು ಸ್ಟೋರಿ, ಒಂದು ಯಾರೋ ಸ್ಟೋರಿ ಕಟ್ಟಿದ್ರೆ ಅಂತಲೇ ಭಾವಿಸೋಣ, ಆರೋಪ ಪಟ್ಟಿ ಅಂತ ನಾವು ಕರಿತೀವಿ, ಇಟ್ಕೊಳ್ಳೋಣ. ಈ ಆರೋಪ ಪಟ್ಟಿ ಪ್ರಕಾರ ಹೋದಾಗ ಒಂದು ಚಾಟಿಂಗ್ ನಡೀತಿತ್ತು, ಅವರ ಯಾರೋ PAಗೋ ಯಾವುದೋ ಹುಡುಗನಿಗೆ ಅವ್ರು ಹೇಳಿದ್ರು, ಅದರಿಂದ ಅದು ಲಿಂಕ್ ಆಯಿತು, ಅವನು ತುಂಬ ಕೆಟ್ಟ ಮೆಸೇಜ್ ಕಳಿಸ್ತಾ ಇದ್ದ, ನಗ್ನ ಫೋಟೋಗಳು ಕಳಿಸ್ತಾ ಇದ್ದ. ಸೊ ಶುರುವಾಗಿದ್ದೆ ಅಲ್ಲಿಂದ ಕತೆ. ಹಾಗಾಗಿ ಅವನು ಕರ್ಕೊಂಡು ಬರುವಂತ ಆಯಿತು ಶೆಡ್ವರ್ಗು ಅಂತ ಸ್ಟೋರಿ ಬರುತ್ತಲ್ಲ. ಸೊ ಇದರಲ್ಲಿ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಅನ್ನೋ ವಿಷಯ ಸ್ಟಾರ್ಟಿಂಗ್ ಬಿಟ್ಟರೆ ಇನ್ಯಾರಿಗೂ ನೇರವಾಗಿ ಈ ವ್ಯಕ್ತಿ ಕಾಂಟ್ಯಾಕ್ಟಲ್ಲಿ ಇದ್ದಂಗೆ ಇಲ್ಲ. ಯಾರು ರೇಣುಕಾಸ್ವಾಮಿ ಅಂತ ಬರಲ್ವಾ ಕತೆ ಇದು? ಖಂಡಿತವಾಗಿಲ್ಲ ಸರ್. ಅಲ್ಲಿ ತಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರೋ ಮನೇಲಿ ಕೆಲಸದವನ್ನ ಹಾಕಿದಾರಲ್ಲ ಅವ್ರನ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿ ಉತ್ತರ ಸಿಗತ್ತೆ. ಯಾಕಂದ್ರೆ ಖಂಡಿತವಾಗಿಯೂ ಅವ್ರಿಗೆ ಹೇಳಿದ್ರು ಅಕಸ್ಮಾತ್ ಹೇಳಿದ್ರು ಅಂತಾನೆ ಅನ್ಕೊಳ್ಳೋಣ. ಹೇಳಿದ್ರೆ ಏನ್ ಕೇಳಿದ್ರು, ಏನಾದ್ರು ಈ ತರ ನೋಡಪ್ಪ ಈ ತರ ಕಳಿಸ್ತಾ ಇದಾರೆ, ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಏನಾದ್ರು ಹೇಳಿದ್ರಾ? ಅಥವಾ ಏನು ಹೇಳ್ದೆ ಹುಡ್ಗನೇ ಯಾವ್ದಾದ್ರು ಒಂದು ಅವ್ರದನ್ನ ಸೋಷಿಯಲ್ ಮೀಡಿಯಾ ಇವತ್ತೆಲ್ಲ ತಮಗೆ ಗೊತ್ತಿದೆ ಸರ್, ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆ ವ್ಯಕ್ತಿ ಇನ್ ಪರ್ಸನ್ ಆಗ್ಬಿಟ್ಟ ಅಂತ ನಾನೇ ಪವಿತ್ರ ಗೌಡ ಆಗಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಕ್ ಶುರು ಮಾಡ್ಬಿಟ್ಟ ಅವನು ಅಂತ ಅಕೌಂಟ್ ಇಂದ ಇರೋದು ಚಾರ್ಜ್ ಶೀಟ್ ಅಲ್ಲಿ. ಅದೇ ತರ ಇರೋದು. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಸೆಲೆಬ್ರಿಟೀಸ್ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾನ ಬೇರೆ ಹ್ಯಾಂಡಲ್ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಅವರೇ ಸೆಲೆಬ್ರಿಟೀಸ್ ಹ್ಯಾಂಡಲ್ ಮಾಡೋಲ್ಲ. 90% ಎಷ್ಟೋ ಜನ ಬೇರೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇವ್ರ ಹೆಸರಲ್ಲಿ ಇನ್ಯಾವುದೋ ಬೇರೆ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿರ್ಬೋದು, ಆ ಅಕೌಂಟ್ ಅಲ್ಲಿ ಇನ್ಯಾರೋ ಚಾಟಿಂಗ್ ಮಾಡ್ತಾ ಇರ್ಬೋದು, ಅಲ್ಲಿ ಇನ್ನೇನೋ ನಡೆದಿರ್ಬೋದು, ಅಥವಾ ಅದಕ್ಕೂ ಇವ್ರಿಗೂ ಸಂಬಂಧನೇ ಇರ್ಬೋದು, ಅಥವಾ ಇವ್ರನ್ನ ಇದ್ರಲ್ಲಿ ತೆಗ್ಲಾಕ್ಸಕ್ಕೆ ಏನಾದ್ರು ಬೇರೆಯವ್ರ ಪ್ಲಾನು ಮಾಡಿರ್ಬೋದು. ಸೊ ಏನ್ ಬೇಕಾದ್ರೂ ಆಗಿರ್ಬೋದು ಸರ್. ನೋಡಿ ಸರ್, ಒಬ್ಬ ಇನ್ನೋಸೆಂಟ್ ಆಗಿರೋರ್ನ ನಾವೆಲ್ಲ ಒಂದ್ ಕಡೆ ಅಪಾದಿತ ಸ್ಥಾನದಲ್ಲಿ ಕೂರ್ಸೋದ್ರಿಂದ ಕೂಡ ಅವ್ರು ಎಷ್ಟು ಮಟ್ಟಿಗೆ ಸಫರ್ ಮಾಡ್ತಾ ಇರ್ತಾರೆ ಅಂದ್ರೆ, ಮೇ ಬಿ ನಾವ್ ಅವ್ರಿಗೆ ಪೂರ್ವಪರ ಅವ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರಣೆ ಆಗದೆ ಅವ್ರ ಬಗ್ಗೆ ಏನು ತಿಳಿದೆ ಸಮಟೈಮ್ಸ್ ಹೇಳೋದು ಕೂಡ ಎಲ್ಲೋ ಒಂದ್ ಕಡೆ ಅದು ಸಾಮಾಜಿಕವಾಗಿ ಒಂದು ಜವಾಬ್ದಾರಿಯಲ್ಲಿ ನಮ್ಗೆ ಅದು ಅನ್ಸುತ್ತೆ ಸರ್. ನಾನಿಲ್ಲಿ ಯಾವುದೇ ಆರೋಪಿಗೆ ನಾನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಾನು ಇಲ್ಲೇನು ಮಾತಾಡ್ತಾ ಇಲ್ಲ. ಚಾರ್ಜ್ ಶೀಟ್ ನ ವಿಚಾರಗಳು ಮತ್ತು ಬರಬಹುದಾದ ಚಾರ್ಜ್ ಶೀಟ್ ಅಲ್ಲಿ ಹಾಕಿದ್ರೆ ಸತ್ಯನ ಆಗಿದ್ರೆ ಸರ್. ನೋಡಿ ಸರ್ ಅವಾಗ್ಲೇ ಒಂದ್ ಮಾತು ಹೇಳ್ತಾ ಇದ್ರು, ದೇಶದಲ್ಲಿ ಹೀನಿಯಸ್ ಕ್ರೈಮ್ ಅಂದ್ರೆ ಮರ್ಡರ್ ಅಂತ. ನನ್ನ ಪ್ರಕಾರ ಈ ದೇಶದಲ್ಲಿ ಇವತ್ತು ಹೀನಿಯಸ್ ಕ್ರೈಮ್ ಅಂದ್ರೆ ದೇಶ ಲೂಟಿ ಹೊಡೆಯುವಂತ ಭ್ರಷ್ಟಾಚಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಇವ್ರು ಮಾಡ್ತಕ್ಕಂಥ ಹೀನಿಯಸ್ ಕ್ರೈಮ್ಗಳು ಮುಂದೆಗಡೆ ಇವತ್ತು ಎಂತೆಂತ ಡಬಲ್ ಮರ್ಡರ್ ಆಗ್ತದೆ, ಬ್ರೂಟಲ್ ರೇಪ್ ಗಳಾಗತ್ತೆ. ಅಂತ ಯಾವುದೇ ಕೇಸ್ಗಳಲ್ಲೂ ಇಲ್ದಿರತಕ್ಕಂಥ ಕಾಳಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಿಗಿರ್ಬೋದು, ಈ ಕೇಸಲ್ಲಿ ಯಾಕಿದೆ?
ಸೊ ಇದೆಲ್ಲ ಅವರ ವೈಯಕ್ತಿಕ ಹಿತಾಸಕ್ತಿನೂ ಇದೆ ಅಂತ ಅನ್ಸೋದಿಲ್ವಾ? ಈಗ ಯೋಚ್ನೆ ಮಾಡಿ ಇನ್ನೊಂದು ತಾವು ಈಗ ಕೂಡ. ಇಲ್ಲಿ ನನ್ನ ನಾಲೆಡ್ಜ್ ಕೇಳ್ತಾ ಇದ್ದೆ ನಾರಾಯಣ ಸ್ವಾಮಿ ಅವರೇ, ನೀವು ಇಲ್ಲಿ ಪವಿತ್ರ ಗೌಡ ಅವರಿಗೆ ಮಾತ್ರ ವಕೀಲರ ಅಥವಾ ಇದೇ ಕೇಸಿಗೆ ಸಂಬಂಧಪಟ್ಟಂತೆ ಬೇರೆ ಯಾವುದಾದ್ರೂ ಆರೋಪಿಗಳೇ ವಕೀಲರಾಗಿದ್ದೀರಾ? ಮರ್ಡರೇ ನಡೆದಿಲ್ಲ ಇಲ್ಲಿ ಅಂತ ಹೇಳ್ತೀರಾ? ನಡೆದಿರಬಹುದು, ಅದಕ್ಕೂ ನಮ್ಮ ಕಕ್ಷಿದಾರಗಳು ಏನೇನು ಸಂಬಂಧ ಇಲ್ಲ ಅಂತ ನೀವು ಹೇಳ್ತೀರಾ ಅಂತ? ನಾನು ಪವಿತ್ರ ಗೌಡ ಪರ ವಕೀಲನಾಗ ಅಷ್ಟೇ ಮಾತಾಡ್ತೇನೆ. ನೋಡಿ ಸರ್, ಮರ್ಡರ್ ನಡೆದಿದ್ಯೋ ಅಥವಾ ಅಥವಾ ಅವ್ರೇನಾದ್ರು ನೋಡಿ ಸರ್, ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ತಾವು ನೋಡಿರ್ಬೋದು, ನಾಯಿಗಳು ಕಚ್ಚಿರ್ತಕ್ಕಂಥದ್ದು. ಓಕೆ, ಒಂದು ಮೇ ಬಿ ಆ ವ್ಯಕ್ತಿ ಅಲ್ಲಿ ಬಿದ್ದಾಗ ಅಥವಾ ಅಲ್ಲಿ ಒಂದು ಒಬ್ಬ ಕುಡಿಯಕ್ ಹೋಗಿ ಹೊಡೆದು ಚಿತ್ರದುರ್ಗದಲ್ಲೇ ಹೊಡೆದು ಚಿತ್ರದುರ್ಗದಿಂದ ತಂದು ಬಾಡಿನ ಇಲ್ಲಿ ಹಾಕಿರ್ಬೋದು. ಎಷ್ಟೋ ಇನ್ಸ್ಟೆನ್ಸ್ ಗಳ ಹತ್ರ ಇದೆ ಸರ್. ಕರ್ನಾಟಕದಲ್ಲಿ ಹೊಡೆದು ತಮಿಳ್ನಾಡಲ್ಲಿ ಹಾಕಿರ್ತಾರೆ, ತಮಿಳ್ನಾಡಲ್ಲಿ ಹೊಡೆದು ಕರ್ನಾಟಕದಲ್ಲಿ ಹಾಕಿರ್ತಾರೆ. ಈ ತರ ಹಲವಾರು ಇನ್ಸ್ಟೆನ್ಸ್ ಗಳು ಇರ್ತವೆ. ಸೊ ಅದೇ ತರ ಚಿತ್ರದುರ್ಗದಲ್ಲೇ ಏನೋ ಕುಡಿಯೋದಕ್ಕೆ ಹೋಗಿ, ಯಾಕಂದ್ರೆ ಆತ ಬಾರ್ಗ್ ಹೋಗಿ ಬಂದ ಅನ್ನೋದು ಇದೆ, ಚಾರ್ಜ್ ಶೀಟ್ ಅಲ್ಲಿ ಇದೆ, ತಾವ್ ನೋಡ್ಬೋದು. ಬಾರ್ಗ್ ಹೋಗಿ ಬಂದಿದ್ದಾದ್ಮೇಲೆ ಕುಡ್ದು ಬಂದಿರ್ತಾನೆ ಅಂತ ಅಂದ್ಮೇಲೆ, ಕುಡ್ದಿರ್ತಾನೆ ಅಂತಂದ್ರೆ ಮೇ ಬಿ ಗಲಾಟೆ ಆಗಿರ್ಬೋದು ಚಿತ್ರದುರ್ಗದಲ್ಲಿ, ಅಲ್ಲೇ ಯಾರೋ ಗಲಾಟೆ ಆಗಿರ್ಬೋದು, ಅದನ್ನ ತಗೊಂಬಂದ್ ಇಲ್ಲೂ ಹಾಕಿರ್ಬೋದು. ಹಾಕ್ದವ್ರು ಇನ್ ಯಾವ್ದೋ ವ್ಯಕ್ತಿಗಳಾಗಿರ್ಬೋದು. ಸರ್, ಒಂದಕ್ಕೊಂದು ಲಿಂಕ್ ಆಗತ್ತೆ ಸರ್. ಯಾವ್ದೋ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಸತ್ಯ ಹೊರಗೆ ಬರುತ್ತೆ. ಬಂದಿದ್ ದಿವ್ಸ ಜನಕ್ಕೂ ಕೂಡ ಅರ್ಥ ಆಗತ್ತೆ, ತಮಗೂ ಕೂಡ ಅರ್ಥ ಆಗತ್ತೆ ಸರ್. ಯಾಕಂದ್ರೆ ತಾವ್ ನೋಡಿ, ಎಲ್ಲೋ ಹೊಡೆದು ಇಲ್ಲಿಗೆ ತಂದು ಹಾಕಿರ್ಬಾರ್ದು ಅಂತ ಇಲ್ಲ ಸರ್. ಇವಾಗ ಯಾರೋ ನಿಮ್ಗೆ ನೀವೇ ಹೇಳೋ ಪ್ರಕಾರ RR ನಗರದಲ್ಲಿ ಆಗಿದ್ರೆ ಯಾರು ತಗೊಂಡು ಅಷ್ಟೇ ದೂರದಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ದೂರ ಹಾಕಿರೋರು, ಅಥವಾ ಯಾಕೆ ಸರ್ ಅವರು ಸುಮ್ನೆ ಪಕ್ಕದ ತನ್ಮೇಲೆ ತಾನೇ ಬೆಂಕಿ ಹೇಳ್ಕೊಳ್ತಾರ ಸರ್? ಅವ್ರೋಗಿ ಅವ್ರು ಮೈಸೂರಲ್ಲೇ ಇರ್ತಾರೆ, ಶೂಟಿಂಗ್ ಮಾಡ್ಕೊಂಡಿರ್ತಾರೆ ಸರ್. ಯಾರು ಅಷ್ಟೊಂದು ದಡ್ರಿಲ್ಲ ಸರ್. ತಪ್ಪು ಮಾಡಿದ್ರೆ ಯಾರು ಕೂಡ ಹಂಗಿರ್ತಾ ಇರ್ಲಿಲ್ಲ. ಇದೇನ ಸಮಥಿಂಗ್ ಯಾರೋ ಕಾನ್ಸ್ಪಿರಸಿ ಇದ್ರಿಂದಗಡೆ ಈ ಕೇಸಲ್ಲಿ ಸಿಲುಕ್ಸೋದಕ್ಕೆ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನೋದು ನನ್ನ ವೆರಿ ಕ್ಲಿಯರ್ ವಾದ ಸರ್. ಒಂದು ಕಡೆ ನಾವು ಚೆಕ್ ಮಾಡ್ಕೊಂಡಾಗ, ಈ ಚಾರ್ಜ್ ಶೀಟ್ನ ಪ್ರಕಾರ ಹೋದಾಗ, ಈ ಪವಿತ್ರ ಗೌಡ ಅವ್ರನ್ನ ದರ್ಶನ್ನೇ ಬಂದು ಪಿಕ್ ಮಾಡಿಬಿಟ್ಟು ಆ ಶೆಡ್ಡಿಗೆ ಬಂದು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆ ಒಂದು ಸಂದರ್ಭದಲ್ಲಿ ಇದೆಲ್ಲ ನಡೀತಾ ಇತ್ತು, ಇದೆಲ್ಲ ಮಾತುಕತೆ ಇದೆ. ಒಂದು ಕಡೆ ಇವರು ಹೊಡೆದ್ರು, ಚಪ್ಪಲಿ ತೊಗೊಂಡು ರೇಣುಕಾಸ್ವಾಮಿಗೆ ಹೊಡೆದ್ರು ಅನ್ನೋದು. ಇಲ್ಲಿ ಪ್ರೆಸೆನ್ಸ್ ಆ್ಯಂಡ್ ಪಾರ್ಟಿಸಿಪೇಷನ್ ಹೇಗೆ ನೀವು ಬೈಫರ್ಕೇಟ್ ಮಾಡ್ತೀರಾ ಸರ್? ಅಲ್ಲಿ ಪ್ರೆಸೆನ್ಸ್ ಇದ್ದರೂ ಟವರ್ ಡಂಪ್ ಲೊಕೇಶನಲ್ಲಿದೆ, ಕಾಲ್ ಡೀಟೇಲ್ಸ್ ರೆಕಾರ್ಡಲ್ಲಿದೆ, ಅವರಲ್ಲಿದ್ದರು ಎನ್ನುವುದು, ಈ ಕೊಲೆಯಲ್ಲಿಯೂ ಅವರು ಭಾಗಿಯಾಗಿದ್ದರು ಅನ್ನುವುದಕ್ಕೆ ಸಾಕಾಗುತ್ತಾ ಒಂದು ಪುರಾವೆಗಳು ಅಂತ ಹೇಳಿ? ಇಲ್ಲ, ಅಥವಾ ಚಪ್ಪಲಿ ತೊಗೊಂಡು ಹೊಡೆದಿದ್ದು ಇಟ್ಸೆಲ್ಫು ಇಡೀ ಗುಂಪಿಗೆ ಇವನ ಮೇಲೆ ಅಟ್ಯಾಕ್ ಮಾಡಿ ಅನ್ನೋ ಒಂದು ಸೂಚನೆ ಥರ ಕನ್ಸಿಡರ್ ಮಾಡಬಹುದಾ ನಾವು? ಒಂದು ಇಲ್ಲ, ಕೈಂಡ್ ಆಫ್ ಇನ್ಸ್ಟಿಗೇಟರ್ ಥರ. ಈಗ ನಾವು ಆ್ಯಸ್ ಎ ಪೊಲೀಸ್ ಆಫೀಸರ್ ನಾನು ಮಾತಾಡ್ತೀನಿ, ನಾವು ಯಾವುದು ಊಹೆ ಮಾಡ್ಕೊಳ್ಬಾರ್ದು. ಓಕೆ, ಸ್ಪಷ್ಟವಾದ ಒಂದು ಸಾಕ್ಷಿ ಮತ್ತು ಆಧಾರಗಳ ಮೇಲೆ ನಾವು ಡಿಪೆಂಡ್ ಆಗಬೇಕೇ ಹೊರತಾಗಿ ಯಾವುದೇ ಒಂದು ಒಂದು ವ್ಯಕ್ತಿಯ ಮೇಲೆ ಅಥವಾ ಒಂದು ಘಟನೆಯ ಬಗ್ಗೆ ನಾವು ಊಹೆ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಖಂಡಿತ ಆ್ಯಸ್ ಅ ಪೊಲೀಸ್ ಆಫೀಸರ್ ಐ ಆಮ್ ಟಾಕಿಂಗ್, ಇಟ್ ಈಸ್ ಅ ಬೇರ್ ಮಿಸ್ಟೇಕ್. ಓಕೆ. ಸೊ ಸಾಕ್ಷಿ ಆಧಾರಗಳು, ಈಗ ನೀವು ಹೇಳಿದ್ರಿ ಘಟನೆ ಸ್ಥಳಕ್ಕೆ ಹೋದರು, ಇವರು ಹೊಡೆದ್ರು, ಅಲ್ಲಿ CCTV ಇತ್ತು ಅಂತ ಹೇಳ್ತಾರೆ. CCTV ರೆಕಾರ್ಡ್ ಆಗಿರುತ್ತೆ. ಓಕೆ. CCTV ವಿ ನೀಡ್ ನಾಟ್ ಟು ಸ್ಪೀಕ್. ನಾನಾಗಲಿ ನೀವಾಗಲಿ ಮಾತಾಡೋದು ಬೇಕಾಗಿಲ್ಲ. ದಟ್ CCTV ವಿಲ್ ಸ್ಪೀಕ್ ಅಬೌಟ್ ಇಟ್ ಅಲಾಂಗ್ ವಿತ್ ದಟ್ ಟೈಮಿಂಗ್ಸ್. ವಿ ಮೈನ್ಯೂಟ್ ಸೆಕೆಂಡ್ ಸಮೇತ ಅದನ್ನು ಮಾತಾಡುತ್ತೆ. ಓಕೆ. ಸೊ CCTVಲಿ ರೆಕಾರ್ಡ್ ಆದಮೇಲೆ ಅದು ಖಂಡಿತವಾಗಲೂ ಅವರು ಮಾಡಿದಾರೋ ಅಥವಾ ಮಾಡಿಲ್ವೋ ಅನ್ನೋದನ್ನು ನಾವು ಡಿಬೇಟ್ ಮಾಡ್ಬೋದು, ಅಥವಾ ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಓಕೆ. ಬಟ್ ಅದನ್ನು ನೋಡ್ದಿರಾ ನಾವು ಅಲ್ಲಿ ಬರೀ 4 ಜನ ಇದ್ದರು, 14 ಜನ ಇದ್ದರು, ಗೊತ್ತಿಲ್ಲ. ನಾವು ಊಹೆ ಮಾಡಿಕೊಂಡು ಇಲ್ಲ 4 ಜನನೇ ಇದ್ದರು, 14 ಜನ ಇದ್ದರು, ಅಥವಾ ಇವರು ಹೋದರು, ಇವ್ರು ಹೊಡೆದ್ರು, ಇವರು ಚಪ್ಪಲಿಲಿ ಹೊಡೆದ್ರು, ಚಪ್ಪಲಿಲಿ ಹೊಡೆದ್ರೆ ಪ್ರಾಣ ಹೋಯ್ತಾ, ಅದು ಇಟ್ ಈಸ್ ದ ಡಾಕ್ಟರ್ ಹ್ಯಾಸ್ ಟು ಟೆಲ್. ಓಕೆ, ಕರೆಕ್ಟ್. ಅರ್ಥ ಆಯ್ತಾ? ಡಾಕ್ಟರ್ ಹ್ಯಾಸ್ ಟು ಸ್ಪೀಕ್ ಅಬೌಟ್ ಇಟ್. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹಲವಾರು ಗಾಯಗಳಿಂದಾದ ಆಘಾತ ಮತ್ತು ರಕ್ತಸ್ರಾವದಿಂದ ಈ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಅದನ್ನು ನೋಡದೇ ಇರೋದ್ರಿಂದ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋದಾಗಲಿ ಅಥವಾ ಅದು ಸರಿ ಅನ್ನೋದ್ರೂ ತಪ್ಪಾಗ್ತದೆ, ಅಥವಾ ಅದು ತಪ್ಪು ಅಂತ ಹೇಳೋದೂ ತಪ್ಪಾಗ್ತದೆ. ಸೊ ಈ ಒಂದು ಸ್ಟೇಜ್ನಲ್ಲಿ ನನಗೆ ಸ್ಪಷ್ಟವಾಗಿ ಎಲ್ಲ ದಾಖಲೆಗಳು ಸಿಕ್ಕಿದಾಗ ಅದು ಏನಾಗಿದೆ ಏನು ಅಂತ ತಿಳ್ಕೊಬೋದು. ಆಮೇಲೆ ಇದೊಂದು ಆಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಾವು ಚಾರ್ಜ್ ಶೀಟ್ ಆಗಿದ್ದ ತಕ್ಷಣವೇ ಇಟ್ ಈಸ್ ನಾಟ್ ಎ ಫೈನಲ್ ಒನ್, ದಟ್ ಈಸ್ ಓನ್ಲಿ ದ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ನಮ್ಮ ತನಿಖೆಯ ವರದಿ ಅದು. ನಮ್ಮ ಚಾರ್ಜ್ ಶೀಟ್ ಈಸ್ ನಮ್ಮ ಪೊಲೀಸರು ಕಂಡು ಬಂದಿದ್ದು ಏನು ಅಂತ ಅಷ್ಟೇ. ಏನು ತನಿಖೆಯ ವರದಿಯನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೀವಿ, ಅದನ್ನು ಈಗ ದುರ್ಬನಿ ಹಾಕಿ ಜಡ್ಜ್ ಸಾಹೇಬರು ನೋಡ್ತಾರೆ ಅದನ್ನು.
ಅದನ್ನು ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ಈ ಲಾಯರು ಅಥವಾ ನಮ್ಮ ಪ್ರಾಸಿಕ್ಯೂಷನ್ ಅಡ್ವೊಕೇಟು ಅಥವಾ ಡಿಫೆನ್ಸ್ ಅಡ್ವೊಕೇಟ್ಸು ಅದನ್ನು ಎತ್ತಿ ಹೇಳ್ತಾರೆ, ಪರಾಮರ್ಶಿಸ್ತಾರೆ, ಅದಕ್ಕೆ ವಾದ ವಿವಾದಗಳು ಮಾಡ್ತಾರೆ, ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ, ಚೀಫ್ ಎಕ್ಸಾಮಿನೇಷನ್ ಇರುತ್ತೆ. ಇದೆಲ್ಲ ಆದಮೇಲೆ ಆಮೇಲೆ ಜಡ್ಜ್ ಸಾಹೇಬರಿಗೆ ಗೊತ್ತಾಗ್ತದೆ ಇದರಲ್ಲಿ ಏನು ನಡೆದಿದೆ, ಆ್ಯಕ್ಚುಲಾಗಿ ಏನು ನಡೆದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಅವರು ಒಂದು ಸರಿಯಾದ ನಿರ್ಧಾರ ತಗೊಂಡು ಇದರ ಬಗ್ಗೆ ತೀರ್ಪನ್ನು ಕೊಡಲಿಕ್ಕೆ ಸಹಾಯ ಆಗ್ತದೆ. ಬಟ್ ಏನು ನೋಡಿದಿರಾ, ಇವ್ರು 4 ಜನ ಹೊಡೆದ್ರು, ಇವ್ರು ಚಪ್ಪಲಿಲೇ ಹೊಡೆದ್ರು, ಅದಕ್ಕೆ ಅವ್ರು ಸತ್ರು, ಅಥವಾ ಇವ್ರು ಏನೋ ಬೈದರು ಅದಕ್ಕೆ ಸತ್ತ, ಅಥವಾ ಏನೋ ನೋಡ್ದ ಹಂಗಾಗಿ ಹಿಂಗಾಯ್ತು ಅಂತ ಹೇಳಿ ಊಹೆ ಮಾಡೋದು ತಪ್ಪು. ಈಗ ನಾರಾಯಣಸ್ವಾಮಿ ಅವರೇ, ಈಗ ಈ ಕೇಸಲ್ಲಿ ಈ ಚೈನ್ ಆಫ್ ಸೀಕ್ವೆನ್ಸಸ್, ಚೈನ್ ಆಫ್ ಇನ್ಸಿಡೆಂಟ್ಸ್ ಇದನ್ನು ಲಿಂಕ್ ಮಾಡಿಕೊಂಡು ಹೋದಾಗ ಈ ಕಥೆಯ ಯಾವ ಭಾಗದಲ್ಲಿಯೂ, ಚಾರ್ಜ್ ಶೀಟಲ್ಲಿ ಬರೆದಿರುವ ಸ್ಟೋರಿಯ ಕಥೆಯ ಆರೋಪ ಪಟ್ಟಿಯ ಯಾವ ಭಾಗದಲ್ಲಿಯೂ ಕೂಡ ಪವಿತ್ರ ಗೌಡ ಅವರು ಇಲ್ಲ ಅಥವಾ ಇರಲೇ ಇಲ್ಲ ಅನ್ನೋ ನಿಮ್ಮ ವಾದನ? ಸರ್ ಹೇಳಿದ್ರಲ್ಲ ಸರ್, ಚೈನ್ ಅಂತ ಚೈನ್ ಅವ್ರು ಮಾಡಿದಾರೆ ಅಷ್ಟೇ, ಕಂಬಿಗಳನ್ನ ಅವರೇ ಪೊಲೀಸ್ ಹೆಣ್ತಿರೋದು. ನಾನು ಸ್ಟ್ರೇಟ್ ಅವೇ ಹೇಳ್ತಾ ಇದೀನಿ ಸರ್, ಮೈ ಕಂಪ್ಲೀಟ್ ಅಲಿಗೇಷನ್ ಆನ್ ಪೊಲೀಸ್ ಓನ್ಲಿ, ಡೈರೆಕ್ಟ್. ನಾನು ಎಲ್ಲೂ ನಿಮ್ಮಲ್ಲಿ ಇದೇ ಮಾಡ್ತಾ ಇಲ್ಲ ಸರ್. ದೇ ಆರ್ ದ ಕ್ರಿಯೇಟರ್ಸ್, ಏನ್ ಲಾಭ ಪೊಲೀಸರಿಗೆ, ಏನ್ ಲಾಭ ನಾರಾಯಣಸ್ವಾಮಿ ತಿಳ್ಕೊಬೋದಾ? ಏನ್ ಪೊಲೀಸರು ಒಬ್ಬರಿಗೆ ಏನ್ ಲಾಭ ಆಗೋದು ಇದರಿಂದ? ಪೊಲೀಸ್ನವರು ನೋಡಿ ಸರ್, ನನ್ಗೆ ಇವತ್ತು ದೇಶದಲ್ಲಿ ನನ್ನ ಪ್ರಕಾರ ಲಾ ಅಂಡ್ ಆರ್ಡರ್ ಪ್ರತಿಯೊಂದು ಅಟ್ ದ ಸೇಮ್ ಟೈಮ್ ಒಳ್ಳೆ ಆಫೀಸರ್ಸ್ ಇದಾರೆ, ನಾನು ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಆದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಅನ್ನೋದು ಈ ಪೊಲಿಟಿಷಿಯನ್ಸ್ ಗಳಿಗೆ ಕೈಗೊಂಬೆಗಳಾಗಿದ್ದಾರೆ ಸರ್. ಇವತ್ತು ನೀನ್ ಯಾವ ಸ್ಟೇಷನ್ಗೆ ಹೋಗು, ಒಂದು ಸ್ಟೇಷನ್ ಪೊಲೀಸ್ ಒಬ್ಬ ಆಫೀಸರ್ ಹಾಕ್ಸ್ಕೊಬೇಕು, 50 ಲಕ್ಷ 1 ಕೋಟಿ ಕೊಡಬೇಕು, 2 ಕೋಟಿ ಕೊಡಬೇಕು ಅಂತ ಸ್ಥಿತಿಗಳಿದ್ದಾರೆ. ಒಬ್ಬ ಆಫೀಸರ್ ಹೇಳ್ದಂಗೆ, ಒಬ್ಬ ಪೊಲಿಟಿಷಿಯನ್ಸ್ ಹೇಳ್ದಂಗೆ ಆಫೀಸರ್ಸ್ ಗಳು ಕೇಳಬೇಕು. ಎಲ್ಲೋ ಒಂದ್ ಕಡೆ ಇನ್ಯಾರನೋ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಈ ಕೇಸನ್ನ ಅವ್ರ ಮೇಲೆ ಬರೋದಕ್ಕೋಸ್ಕರ ಎಂಟೈರ್ ಒಂದು ಟೀಮ್ ಅನ್ನ, ಒಂದು ಷಡ್ಯಂತ್ರ ಕ್ಲೀನ್ ಆಗಿ ಎಂದಿದ್ದಾರೆ ವಿನಃ ಇದರಲ್ಲಿ ಅವರೇ ಪರ್ಟಿಕ್ಯುಲರ್ ಆಗಿ ನನ್ನ ಪ್ರಕಾರ ಸರ್ ಅವರನ್ನು ಸಿಲುಕಿಸಿ ಈ ಶೆಡ್ಗೆ ಪವಿತ್ರ ಗೌಡ ಅವ್ರು ಹೋಗೇ ಇರಲಿಲ್ಲ ಅಂತ ನಿಮ್ ಫಸ್ಟ್ ಆರ್ಗ್ಯುಮೆಂಟಾ? ಹೋಗೇ ಇರ್ಲಿಲ್ಲ ಸರ್, ಹೋಗೇ ಇಲ್ಲ ಅವರು. ಪವಿತ್ರ ಗೌಡ ಸ್ಪಾಟ್ಗೂ ಹೋಗಿಲ್ಲ, ಈ ವಿಚಾರದ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಕೂಡ ಇಲ್ಲ. ನಾರಾಯಣಸ್ವಾಮಿ ಅವರೇ, ನೀವು ಚಾರ್ಜ್ ಶೀಟ್ ನನ್ನ ಆಫೀಸಲ್ಲಿ ಇದೆ, ಅದು ಚಾರ್ಜ್ ಶೀಟ್ ನನ್ನ ಆಫೀಸಲ್ಲಿ ಇದೆ, ಸುಮಾರು ಇಷ್ಟು ಎತ್ತರಕ್ಕೆ ಬರ್ತದೆ. ಕೇಳಿಸ್ಕೊಬಿಡಿ ನಾರಾಯಣಸ್ವಾಮಿ ಅವರೇ, ಇಷ್ಟು ಎತ್ತರಕ್ಕಿದೆ. ಅಲ್ಲಿ ಒಂದ್ ಕಡೆ ಏನ್ ಮಾಡ್ತಾರೆ, ಒಂದಷ್ಟು ಮ್ಯಾಪ್ ಸ್ಕೆಚ್ಗಳು ಬರ್ದಿದ್ದಾರೆ, ಅದರಲ್ಲಿ ಯಾರು ಕರೆ ಮಾಡಿದ್ರು, ಟವರ್ ಡಂಪು, ಕೇಳಿಸ್ಕೊಬಿಡಿ ಟವರ್ ಡಂಪು, CDR, ಇಂಥ ಜಿಯೋ ಲೊಕೇಶನ್ಸು, ಇಂಥ ಟೈಮಲ್ಲಿ ಇವರೆಲ್ಲರೂ ಇಲ್ಲಿ ಇದ್ದಿದ್ರು ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳಿವೆ. ಒಂದು ಬುಕ್ ಬರ್ದಿದ್ದಾರೆ ಅದ್ರ ಬಗ್ಗೆನೆ, ಒಂದು ಫುಲ್ ಬುಕ್ ಅದ್ರ ಬಗ್ಗೆನೇ ಇದೆ. ಹೇಳ್ತೀನಿ, ಟವರ್ ಡಂಪಿಂಗ್ ಅಂದ ತಕ್ಷಣ ಬಂದ ತಕ್ಷಣ ಟವರ್ ಡಂಪಿಂಗ್ ಅಂದ ತಕ್ಷಣ ಅದೆಲ್ಲ ಜೆನ್ಯೂನ್ ಅಂತ ಅಲ್ಲ ಸರ್. ಟವರ್ ಡಂಪಿಂಗ್, ಟವರ್ ಲೊಕೇಶನ್ಸ್ ಸರ್ 300 ಮೀಟರ್ ರೇಡಿಯೇಷನ್ಸ್ ಅಲ್ಲಿ ಕೊಡ್ತಾರಲ್ಲ ಸರ್. ಟವರ್ ಡಂಪಿಂಗ್, ಟವರ್ ಲೊಕೇಶನ್ಸ್, CDR ಪ್ರತಿಯೊಂದು ಎಲ್ಲ ತೆಗ್ಸಿರ್ತಾರಲ್ಲ ಸರ್. ಮನೆ ಇರೋದೇ ಆ ಮನೆ, ಪವಿತ್ರ ಗೌಡ ವಾಸ ಇರೋದೇ ಅಲ್ಲೇ 300 ಮೀಟರ್ ನಿಯರ್ಲಿ ½ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅವ್ರ ಮನೆ ಇರ್ತಕ್ಕಂಥದ್ದು, ಅವ್ರ ಶಾಪ್ ಇರ್ತಕ್ಕಂಥದ್ದು. ಟವರ್ ಡಂಪಿಂಗ್, ಟವರ್ ಲೊಕೇಶನ್ ಅಲ್ಲಿ ಅವ್ರು ಅಲ್ಲೇ ಬರ್ಬೇಕು ಸರ್, ಇನ್ನೆಲ್ಲಿಗೆ ಬರುತ್ತೆ? ಒಂದು. ಎರಡನೇದು, ಇನ್ನ ಬೇರೆ ಕೆಲವೊಬ್ರು ಆರೋಪಿಗಳು ಏನಿದ್ದಾರೆ ಅವರು ಕೂಡ ಇರ್ತಕ್ಕಂಥದ್ದು RR ನಗರದಲ್ಲಿ ಸರ್. ಸೊ ಟವರ್ ಡಂಪಿಂಗ್ ಅಲ್ಲಿ ಎಲ್ಲೂ ಕೂಡ ಎಕ್ಸಾಕ್ಟ್ಲಿ ಘಟನೆ ನಡೆದಂತ ಲೊಕೇಶನ್ ಅಲ್ಲಿ ಇವ್ರಿದ್ರು ಅಂತ ಟವರ್ ಡಂಪಿಂಗ್ ಅಲ್ಲಿ ಇಲ್ಲ. ತಾವ್ ತೆಗ್ದು ಒಂದ್ಸಲ ನೋಡಿ ಅಕಸ್ಮಾತ್ ಇದ್ರು ಅಂದ್ರೆ ತಿರ್ಗಾ ನನ್ನ ಪ್ರಶ್ನೆ ಕೇಳಿ, ಆಗ ನಾನು ಖಂಡಿತ ಒಪ್ಕೋತೀನಿ. ಅಲ್ಲಿ ಎಲ್ಲೂ ಟವರ್ ಡಂಪಿಂಗ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಇವ್ರು ಇಲ್ಲ. ಆ ಸಮಯದಲ್ಲಿ ಇವ್ರು ಯಾರು ಇಲ್ಲ, ಒಬ್ಬೊಬ್ರು ಒಂದೊಂದು ಆ ಸಮಯದಲ್ಲಿ ಬೇರೆ 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 ಕಡೆ ಇದ್ದಾರೆ. ಸೊ ಹೌ ಇಟ್ಸ್ ಪಾಸಿಬಲ್ ಸರ್? ಸೊ ಆಯ್ತು, ಇನ್ನೊಂದೇನು ಗೊತ್ತಾ ನಾರಾಯಣಸ್ವಾಮಿ ಅವರೇ, ಈ ನನ್ನ ಪವಿತ್ರ ಗೌಡ ಅವ್ರ ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ ಇತ್ತು, ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ಈಗ ಕೆಲ ಆರೋಪಿಗಳ ಅದಕ್ಕೂ ಉತ್ತರ ಕೊಡ್ತೀನಿ ಸರ್. ಬ್ಲಡ್ ಸ್ಟೈನ್ ಇತ್ತು, ಅಲ್ಲಿ DNA ರಿಪೋರ್ಟ್ ಸಿಕ್ಬಿಟ್ಟಿದೆ, ಯಾರ್ದೋ ಹೇರ್ ಸ್ಯಾಂಪಲ್ ಸಿಕ್ಕಿದೆ, ಅಲ್ಲಿ ಮಹಜರಿ ಮಾಡಿದ್ದಾರೆ. ಇದೆಲ್ಲ ಬಂದಾಗ ಏನಪ್ಪಾ ಅಲ್ಲಿರೋ ಬ್ಲಡ್ ಸ್ಟೈನ್ಗೂ ಇದು ಆರೋಪಿಸ್ತಾ ಇರ್ತಕ್ಕಂಥ ಆರೋಪಿಗಳಿಗೂ ಏನ್ ಸಂಬಂಧ ಅಂತ ಬರಲ್ಲ ಪ್ರಶ್ನೆ. ಸರ್ ಕೇಳಿ, ಬ್ಲಡ್ ಸ್ಟೈನ್ ಸಿಕ್ಕಿದೆ ಬಟ್ಟೆ ಮೇಲೆ ನೋಡಿ ಸರ್, ನಿಜವಾಗ್ಲೂ ಬಟ್ಟೆ ಮೇಲೆ ಬ್ಲಡ್ ಅವ್ರೇನಾರ ಹಂಗ್ ಹೊಡೆದು ಆತರ ಆಗಿ ಬಟ್ಟೆ ಮೇಲೆ ಚಪ್ಪಲಿ ಹೊಡೆದ್ರೆ ಬಟ್ಟೆ ಮೇಲೆ ಬ್ಲಡ್ ಬರಲ್ಲ ಸರ್. ಫಸ್ಟ್ ಆಫ್ ಆಲ್ ಆಯ್ತಾ, ತಾವೇ ಹೇಳ್ದಂಗೆ ಚಪ್ಪಲಿ ಹೊಡೆದ್ರೆ ಎಲ್ಲ ಬಟ್ಟೆ ಮೇಲೆ ಬ್ಲಡ್ ಬೀಳತ್ತಾ? ಒಂದು ಆಯ್ತು, ಬ್ಲಡ್ ಬಿದ್ದಿದೆ ಅಂತಾನೆ ಅನ್ಕೊಂಡ್ಬಿಡೋಣ. ಅಕಸ್ಮಾತ್ ಹೊಡೆದಿದ್ರು ಮತ್ತೊಂದು ತಾವ್ ಹೇಳೋ ಪ್ರಕಾರ ಇನ್ಯಾವ್ದೋ ಕೇಸಲ್ಲಿ ಆಗಿದ್ರು ಬೇರೆ ಯಾರಿಗಾದ್ರು ಸರ್, ಯಾರು ಕೂಡ ಬಟ್ಟೆನ ಮನೇಲಿ ಆರಾಮಾಗಿ ಇಟ್ಟಿರಲ್ಲ ಸರ್, ಹೋಗ್ಬಿಟ್ಟು ವಾಶ್ ಮಾಡ್ತಾರೆ. ಸೊ ಇವ್ರು ಹೇಳೋ ಪ್ರಕಾರ ಬ್ಲಡ್ ಇತ್ತು, ಮನೆಯಲ್ಲೇ ಬಟ್ಟೆ ಇತ್ತು,
ಹೋಗಿ ಎತ್ಕೊಂಡ್ಬಂದ್ವಿ 2-3 ದಿವಸ ಆದ್ರೂ ಬಟ್ಟೆನ ಅಲ್ಲೇ ಬ್ಲಡ್ ಆಗಿರೋ ಬಟ್ಟೆ ಇಟ್ಕೊಂಡ್ ಕೂತಿರ್ತಾರ ಸರ್ ಎಲ್ಲಾರು ಹೋಗ್ಬಿಟ್ಟು. ಸರ್ ಏನ್ ಗೊತ್ತಾ ಸರ್, ಪೊಲೀಸ್ನವರು ಅವ್ರು ಅಕಸ್ಮಾತ್ ಇದಾಗಿದ್ರು ಕೂಡ ಬಾಡಿನ ರಿಕವರಿ ಮಾಡ್ಕೊಳ್ತಾರೆ, ಬಾಡಿಲಿ ಬ್ಲಡ್ ಏನಿರುತ್ತೆ ಅದನ್ನ ಒಂದ್ ಕಡೆ ಸ್ಟೋರ್ ಮಾಡ್ಕೊಳ್ತಾರೆ, ಅದನ್ನ ಯಾರ್ಯಾರ ಬಟ್ಟೆ ಮೇಲೆಲ್ಲ ಹಾಕ್ಬೇಕು ಹಾಕ್ತಾರೆ, ಯಾರ್ಯಾರನ್ನ ಸಿಗಿಸ್ತಾರೆ. ಆಮೇಲೆ ಕೂದ್ಲು ಅಂತ ಹೇಳ್ತಾರೆ, ಎಲ್ಲೂ ಕೂಡ ಪವಿತ್ರ ಗೌಡ ಕೂದ್ಲು ಅಂತ ಹೇಳಿಲ್ಲ ಸರ್. FSL ರಿಪೋರ್ಟ್ ಅಲ್ಲಿ ಕೂಡ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಒಂದು ಮಹಿಳೆಯ ಕೂದ್ಲು ಅಂತ ಹೇಳ್ತಾರೆ, ಎಲ್ಲೂ ಪವಿತ್ರ ಗೌಡ ಕೂದ್ಲು ಅಂತ ಹೇಳಲ್ಲ. ಸೊ ಏನ್ ಬೇಕು ಅಲ್ಲಿ ಇದೆಲ್ಲ ಇದೆ ಸರ್. ಸೊ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಸರ್, ಒಬ್ಬ ನಿರಪರಾಧಿನ ಅಪರಾಧಿ ಅನ್ನೋದೇ ನನ್ನ ಪ್ರಕಾರ ಒಂದು ಅಪರಾಧ. ಸೊ ಅವರ ಸ್ಥಿತಿಗತಿಗಳು ನಾವು ಕಣ್ಣಲ್ಲಿ ಎವ್ರಿಡೇ ನೋಡ್ತಿರ್ತೀವಿ. ಅಂಡ್ ಈ ಪ್ರಕರಣದಲ್ಲಿ ಇನ್ ಡೆಪ್ತ್ ಆಗಿ ಹೋದಾಗ ಎಲ್ಲೋ ಒಂದ್ ಕಡೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಕೊಲೆ ಮಾಡಿದವ್ರಿಗೂ ಕೊಲೆ ಮಾಡಿಸ್ಕೊಂಡಂತ ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಲಾಯರ್ಸ್ ಇದ್ದೇ ಇರ್ತಾರೆ ಸರ್, ಲಾಯರ್ ಡ್ಯೂಟಿ ಅದೇ. ಆದ್ರೆ ಅದೇ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ನಾನ್ ಪರ್ಟಿಕ್ಯುಲರ್ಲಿ ಪವಿತ್ರ ಗೌಡ ಅವ್ರ ಬಗ್ಗೆ ಮಾಡೋದಾದ್ರೆ ಶಿ ಇಸ್ ಇನ್ನಸೆಂಟ್. ಈ ಪ್ರಕರಣದ ಬಗ್ಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ನನ್ನ ಬಹಳ ಇಂಪಾರ್ಟೆಂಟ್ ವಿಚಾರಕ್ಕೆ ನೀವು ಬಂದಿದ್ದೀರಿ, ಬಹಳ ಇಂಪಾರ್ಟೆಂಟ್ ವಿಚಾರ ಪ್ರಸ್ತಾಪ ನಾನು ಕೇಳಿಬಿಡ್ತೀನಿ ಇದನ್ನ. ಈ ಬೇಲ್ ಟೈಮಲ್ಲಿ ಒಂದು ಆರ್ಗ್ಯುಮೆಂಟ್ ಇತ್ತು, ಗಮನಿಸ್ತಿರ್ತೀರಿ, ತುಂಬಾ ಚೆನ್ನಾಗಿ ಗಮನಿಸ್ತಿರ್ತೀರಿ ಒಂದು ವಿಚಾರ. ಹೌದು, ಅದು ಸುಶೀಲಮ್ಮ ಹೋಗಿ ಅವ್ರ ಮನೆ ಬಟ್ಟೆ ಹೋಗಿದ್ರು, ಇವ್ರ ಮನೆ ಬಟ್ಟೆ ಹೋಗಿದ್ರು, ಎಲ್ಲರ ಮನೆಯಲ್ಲೂ ಬಟ್ಟೆ ಒಗೆದಿರ್ತಾರೆ. ಆದರೆ ಇದು ಬಿಸಿ ನೀರಲ್ಲಿ, ಇಷ್ಟು ಡಿಗ್ರಿ ಸೆಲ್ಸಿಯಸ್ ನೀರಲ್ಲಿ ಒಗೆದಾಗ ಮಾತ್ರ ರಕ್ತದ ಕಲೆಗಳು ಉಳ್ಕೊಳ್ಳಲ್ಲ. ಇದಕ್ಕೆ ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ, DNA ಸೀಕ್ವೆನ್ಸಿಂಗ್ ಆಗಿದೆ, ಅದರಲ್ಲಿ ರಕ್ತದ ಕಲೆಗಳು ಪತ್ತೆ ಆಗಿದೆ. ವಿದೇಶದಲ್ಲಿ ತಂತ್ರಜ್ಞಾನ ಇದೆ, ಹಾಗಾಗಿ ಇವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ಇದೇ SPP ಅವರು ವಾದ ಮಾಡಿದ್ರು. ನಿಮ್ಗೆ ಗಮನಿಸಿರ್ಬೇಕು ಅದನ್ನ ನೀವು. ಸರ್ ಅಲ್ಲಿ ವಾದ, ಅದು ಬರೀ ನೀವ್ ಹೇಳ್ದಂಗೆ ವಾದ ಅಷ್ಟೇ, ಅದನ್ನ ಮೆಟೀರಿಯಲ್ ಅಷ್ಟೇ, ಇನ್ನ ಅದು ಆಬ್ಜೆಕ್ಟ್ ಆಗಿ ಬಂದಿಲ್ಲ. ನೋಡಿ ಸರ್, ನಾನು ಹೇಳ್ತೀನಿ ನಿಮ್ಗೊಂದು ಸಿಂಪಲ್, ಬ್ಲಡ್ ಇರುತ್ತೆ ಸರ್, ಬ್ಲಡ್ ಅಂತ ನಿಮ್ ಬಟ್ಟೆ ಮೇಲೆ ಎರ್ಚಿದ್ರೆ ಮೇಲ್ಗಡೆಯಿಂದ ಬ್ಲಡ್ ಬರೋದಕ್ಕೂ ಒಳಗಡೆಯಿಂದ ಬ್ಲಡ್ ಬರೋದಕ್ಕೂ ಸೈಡ್ ಇಂದ ಬ್ಲಡ್ ಬರೋದಕ್ಕೂ ಯಾವ ಕಡೆಯಿಂದ ಸ್ಪ್ರಿಂಕ್ ಆಗಿದೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಇವತ್ತು ತೆಗಿಸ್ಬೋದು ಸರ್. ಅದೆಲ್ಲ ಇನ್ನು ಟೈಮ್ ಇದೆ ಸರ್, ಇನ್ನು ಮುಂದೆ ಇದೆ ಸರ್ ಅವ್ರಿಗೆಲ್ಲ ಹಬ್ಬ. ಸೊ ಪೊಲೀಸ್ನವರು ಯಾರ್ಯಾರು ಎಲ್ಲೆಲ್ಲಿ ಹೆಂಗ್ ಇದನ್ನ ಸಿಕ್ಸಿದ್ದಾರೆ ಅವ್ರಿಗೆಲ್ಲ ಬರುತ್ತೆ ಸರ್ ಭವಿಷ್ಯದಲ್ಲಿ. ಈಗ ಸದ್ಯಕ್ಕೆ ಏನಂದ್ರೆ, ಈಗ ಒಂದು ಬೇಲ್ ಕ್ಯಾನ್ಸಲೇಷನ್ ಯಾಕಾಯ್ತು, ಬೇಲ್ ಅದು ತಾವು ಹೇಳ್ಬೋದು, ಬೇಲ್ ಸುಮ್ನೆ ಕ್ಯಾನ್ಸಲ್ ಆಗೋಯ್ತಾ, ಸುಪ್ರೀಂ ಕೋರ್ಟ್ ಸುಮ್ನೆ ಕ್ಯಾನ್ಸಲ್ ಮಾಡ್ಬಿಡ್ತಾ ಸರ್. ಸುಪ್ರೀಂ ಕೋರ್ಟ್ ಮೈನ್ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಒಂದು ರೀಸನ್ ಏನಂದ್ರೆ ಸರ್, ತುಂಬಾ ಸಿಂಪಲ್, ಪಬ್ಲಿಕ್ ಅಟ್ ಲಾರ್ಜ್ ಎಲ್ಲೋ ಒಂದ್ ಕಡೆ ಪ್ರಭಾವಿಗಳಿಗೆ ಬೇಲ್ ಕೊಟ್ಬಿಟ್ವಿ ಅನ್ನೋ ತರ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ಓವರ್ ಆಲ್ ನಾನು ಹೇಳ್ತಾ ಇರೋದು. ಓವರ್ ಆಲ್ ಆ ಒಂದು ಕನ್ಕ್ಲೂಷನ್ ಇಟ್ಕೊಂಡು ಬೇಲನ್ನ ಕ್ಯಾನ್ಸಲ್ ಆಗಿದೆ ಸರ್. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇವನ್ ನ್ಯಾಯಾಲಯ ಕೂಡ ಪರಿಗಣಿಸುತ್ತೆ ಸರ್, ಅವ್ರೇನ್ ದಬ್ಸ್ಕೊಂಡ್ ಆಗೋದಿಲ್ಲ ಸರ್. ನೋಡಿ ಸರ್, ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಕಾನೂನೇ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ, ಇಟ್ಸ್ ವೆರಿ ಕ್ಲಿಯರ್. ಸೊ ಅದ್ರ ಪ್ರಕಾರ ಇವತ್ತಲ್ಲಿ ನಾಳೆ ಸ್ವಲ್ಪ ದಿವಸದಲ್ಲಿ ಅಥವಾ ಸ್ವಲ್ಪ ತಿಂಗಳುಗಳಲ್ಲಿ ಖಂಡಿತ ಹೊರಗೆ ಬರ್ತಾರೆ. ಅದು ಸ್ವಲ್ಪ ಸಮಯ ತಗೊಳುತ್ತೆ ಸರ್ ಖಂಡಿತವಾಗಿ, ಯಾಕಂದ್ರೆ ಇದರಲ್ಲಿ ಸಿಲ್ಕ್ಸಿದ್ದಾರೆ ಸರ್. ಇವಾಗ ಚಿತ್ರದುರ್ಗದಲ್ಲೇ ಅವ್ರನ್ನ ಹುಡುಗನ್ನ ಸ್ವಾಮಿ ಅವರೇ, ಈ ಬೇಲ್ ರಿಜೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಗಮನಿಸಿರೋದು ಏನ್ ಗೊತ್ತಾ, ಇವರು ಆ ಘಟನಾ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಸತ್ತೋದಾಗ್ಲೋ ಸಾಯ್ತಿರ್ಬೇಕಾದ್ರೂ ಫೋಟೋ ಎಲ್ಲ ತೆಗೆಸ್ಕೊಂಡು ವಿಕೃತಿ ಮೆರೆದು ಬಿಟ್ಟಿದ್ದಾರೆ ಇವರು. ಇಂಥವ್ರು ನಾಚೆ ಬಿಟ್ಬಿಟ್ರೆ ಏನ್ ಮೆಸೇಜ್ ಹೋಗುತ್ತೆ ಅಂತ ಬಂತು. ಆರ್ಡರ್ ಆತರ ಹೇಳಿಲ್ಲ ಸರ್, ಆತರ ಆರ್ಡರ್ ಹೇಳಿಲ್ಲ ಸರ್. ಈ ತರ ಅವ್ರು ಆರ್ಗ್ಯೂ ಮಾಡಿದ್ರು, ಪ್ರಾಸಿಕ್ಯೂಷನ್ ಕಡೆ ಆತರ ಆರ್ಗ್ಯುಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಅವ್ರು ಹೇಳ್ತಾರಷ್ಟೇ. ಕೋರ್ಟ್ ಅದನ್ನು ಹೇಳುತ್ತೆ, ನಾನು ಬೇಲ್ ಕ್ಯಾನ್ಸಲ್ ಮಾಡಿದೀನಿ ಅಂತ ಅಂದ ಮಾತ್ರಕ್ಕೆ ಇದನ್ನೇ ತಾವು ಕನ್ಸಿಡರ್ ಮಾಡಬಾರ್ದು, ಟ್ರಯಲ್ ಮಾಡಿ ಫೈನಲ್ ಡಿಸಿಷನ್ ಬರ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದನ್ನ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಅದನ್ನ ಕನ್ಸಿಡರ್ ಮಾಡಿಲ್ಲ. ಅವರ ಆರ್ಗ್ಯುಮೆಂಟ್ ಏನಿತ್ತು, ಇವ್ರ ಕಡೆ ಆರ್ಗ್ಯುಮೆಂಟ್ ಏನಿತ್ತು ಅದನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ತಾವು ಗಮನಿಸಬಹುದು ಸರ್, ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲೇಷನ್ ಅಲ್ಲಿ ಓನ್ಲಿ ಅಕ್ಯೂಸ್ ನಂಬರ್ 2 ಬಗ್ಗೆ ಮಾತ್ರನೇ ಡಿಸ್ಕಷನ್ ಮಾಡ್ತಾರೆ. ಅಕ್ಯೂಸ್ ನಂಬರ್ 1 ಆರ್ಗ್ಯುಮೆಂಟ್ಸ್ ಆಕ್ಚುಲಿ ಅವತ್ತು ಸರಿಯಾಗಿ ಕೇಳು ಇಲ್ಲ, ಇದು ಮಾಡಿಲ್ಲ, ಬೇರೆ ಯಾರ್ದು ಕೇಳೇ ಇಲ್ಲ. ಮೇಜರ್ ಆಗಿ ಇದನ್ನ ನೋಡ್ತಾರೆ, ಅವತ್ತು ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಸೊ ಅದ್ರ ವಿಚಾರವಾಗಿ ಭವಿಷ್ಯದಲ್ಲಿ ನೋಡೋಣ ಸರ್, ವಿಲ್ ಟ್ರೈ ಲೀಗಲಿ ಅದ್ರದೇ ಆದ ಒಂದು ಕೋರ್ಸ್ ಇರುತ್ತೆ ಸರ್. ಸೊ ಸಮಯ ಬಂದಾಗ ಅದ್ರ ಮೇಲೆ ನಾವು ಮೂವ್ ಆಗಿ ಆಗ್ತೀವಿ. ನನ್ನ ಅನಿಸಿಕೆ ಸರ್, ಎಲ್ಲ ಒಂದ್ ಕಡೆ ಚಿತ್ರದುರ್ಗದಲ್ಲೂ ಆತನ ಗಲಾಟೆ ಆಗಿ, ಯಾಕಂದ್ರೆ ಆತ ಹಲವಾರು ಸಂಘಟನೆಗಳಲ್ಲಿ ಬೇರೆ ಬೇರೆ ಹುಡುಗರನ್ನ ವೈಷಮ್ಯ ಕೂಡ ಕಟ್ಕೊಂಡಿದ್ದ ಅಂತ ನಮ್ಗೆ ಮಾಹಿತಿನೂ ಇದೆ. ಸೊ ಅದ್ರ ಪ್ರಕಾರ ಯಾರೋ ಹೊಡೆದು ತಂದಾಕಿ ಆತ ಇನ್ಯಾರ್ದು ಅಭಿಮಾನಿ ಆಗಿದ್ದ ಅಂತ ಅವ್ರು ಇನ್ನೇನೋ ತಲೆ ಕಟ್ಟಕ್ ಹೋಗಿ, ಅಥವಾ ಇನ್ಯಾರ್ದು ಕೈ ಹ್ಯಾಂಡ್ ಸೇರ್ಕೊಂಡು ಇನ್ನೇನೋ ಕಾನ್ಸ್ಪಿರಸಿ ನಡೆದಿರಬಹುದು. ಸೊ ಹಂಗಾಗಿ ಆತನ ಅಲ್ಲೆಲ್ಲೋ ಹೊಡೆದು ಇಲ್ಲಿ ತಂದ ಹಾಕಿರಬಹುದು ಸರ್. ಸೊ ಎಲ್ಲದಕ್ಕೂ ಚಾನ್ಸಸ್ ಇರುತ್ತೆ, ಅದೇ ಸ್ಪಾಟ್ ಅಲ್ಲಿ ಆಗಿರ್ಬೇಕು ಅಂತ ಏನು ಇಲ್ಲ. ಸೊ ಹಾಗಾಗಿ ನಾನು ವೆರಿ ಕ್ಲಿಯರ್ ಆಗಿ ಹೇಳೋದಾದ್ರೆ, ಅದೆಲ್ಲ ಒಂದು ಟ್ರಯಲ್ ಒಂದು ಕನ್ಕ್ಲೂಷನ್ ಬರೋವರೆಗೂ ಖಂಡಿತವಾಗಿಯೂ ಅದು ಗೊತ್ತಾಗೋದಿಲ್ಲ ಸರ್. ಒಂದು ಅರ್ಧ ಟ್ರಯಲ್ ಆಗ್ತಾ ಇದ್ದಂಗೆ ಖಂಡಿತ ನಿಮ್ಗೂ ಒಂದು ಕ್ಲಾರಿಟಿ ಸಿಕ್ಬಿಡತ್ತೆ ಸರ್. ಫೈನ್ ಚಲಪತಿ ಸರ್, ಈಗ ನಂದು ಇನ್ನೊಂದು ಪಾಯಿಂಟ್ ಏನು ಬರ್ತಿಲ್ಲ ಅಂತ ಹೇಳಿದ್ರೆ, ಇಡೀ ಒಂದು ಘಟನೆಗೆ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಯಾವುದೇ ಒಂದು ವ್ಯಕ್ತಿ ಫಸ್ಟು ಅಡ್ವೊಕೇಟ್ ಆಗಿರೋದು ಅದನ್ನು ಅವರು ಅಲ್ಲಿ ಹೊಡೆದಾಕಬೇಕು, ಸಂಚೆ ನಡೆದಿಲ್ಲ ಇಲ್ಲಿ. ಇನ್ನೊಂದು ಕೊಲೆ, ಕಾಮನ್ ಇಂಟೆನ್ಷನಿಂದ ಅನ್ಲಾಫುಲ್ ಅಸೆಂಬ್ಲಿನೇ ಇಲ್ಲಿ ಆಗಿಲ್ಲ. ಇನ್ನೊಂದು ಆ ಸ್ಪಾಟಲ್ಲಿ ಇವರು ಇರಲೇ ಇಲ್ಲ. ಈ ಥರದೊಂದು ಸರಣಿ ಬರುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಒಂದು ಪ್ಯಾರಲಲ್ ಪೊಲೀಸ್ ಸ್ಟೇಷನ್ ರೀತಿಯಲ್ಲಿ, ಪ್ಯಾರಲಲ್ ನ್ಯಾಯಿಕ ವ್ಯವಸ್ಥೆ ರೀತಿಯಲ್ಲಿ ಇಡೀ ಗುಂಪು ಬಿಹೇವ್ ಮಾಡಿದೆ. ಒಂದು ಪರ್ಯಾಯ
ಪೊಲೀಸ್ ಠಾಣಾ ವ್ಯವಸ್ಥೆನೇ ಇವರು ಆ ಶೆಡ್ಡಲ್ಲಿ ಇಟ್ಕೊಂಡ್ಬಿಟ್ಟಿದ್ರು, ಒಂದು ಪಾರ್ಕಿಂಗ್ ಲಾಟಲ್ಲಿ ಇಟ್ಕೊಂಡಿದ್ರು ಇವರು ಅಂತ ಒಂದು ವಾದ ಕೂಡ ಬಂದು ಹೋಯಿತು ಸರ್. ಇದರಲ್ಲಿ ಇಲ್ಲಿ ಕಿಡ್ನ್ಯಾಪ್ ಅಂತ ಬಂತು. ಕಿಡ್ನ್ಯಾಪ್ ಅಂದಾಗ ಇನ್ ಜನರಲ್ ಏನು, ನಾವು ಕಿಡ್ನ್ಯಾಪ್ ಅನ್ನೋ ವಿಚಾರದ ಬಗ್ಗೆ ಅಂದ್ಕೊಳ್ಳೋದೇನು ಅಂದರೆ ಬಾಯಿಗೆಲ್ಲ ಬಟ್ಟೆ ತುರುಕ್ಬಿಟ್ಟಿರ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿರ್ತಾರೆ, ಕೈಕಾಲು ಕಟ್ಟಿಬಿಟ್ಟಿರ್ತಾರೆ, ಕೂರ್ಸ್ಕೊಂಬಂದ್ಬಿಡ್ತಾರೆ ಅಂಥೇಳಿ ಇದನ್ನು ಇನ್ ಜನರಲ್ ಒಂದು ಕಿಡ್ನ್ಯಾಪ್ ಅಂಥೇಳಿ ನಾವು ಅದನ್ನು ಡಿಫೈನ್ ಮಾಡ್ತೀವಿ ಅದನ್ನು. ಬಟ್ ಈ ವಿಚಾರದಲ್ಲಿ ಆರಾಮಾಗಿ ಕೂತ್ಕೊಂಡು ಬಂದಿದ್ದಾನೆ ಅವನು, ಆಟೋ ಹತ್ತಿದ್ದಾನೆ, ಕಾರ್ ಹತ್ತಿದ್ದಾನೆ, ಯಾವುದೋ ಬಾರಕ್ಕೆ ಬಂದಿದ್ದಾನೆ, ತಿಂಡಿ ಏನೋ ತೊಗೊಂಡಿದ್ದಾನೆ, ಅವನೇ ಅದು ಯಾವುದೋ ಡಿಜಿಟಲ್ ಪೇಮೆಂಟಲ್ಲಿ ದುಡ್ಡು ಕೊಟ್ಟಿದ್ದಾನೆ. ಇದು ಹೆಂಗಪ್ಪ ಕಿಡ್ನ್ಯಾಪ್ ಆಯಿತು ಅಂತ ಬಂದಾಗ ಸರ್, ಸ್ಯೂಸೈಡ್, ಅಬೇಟ್ಮೆಂಟ್ ಆಫ್ ದಿ ಸೂಸೈಡ್. ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಅಂದರೆ ಅವನು ಆತ್ಮಹತ್ಯೆ ಮಾಡ್ಕೊಂಡಾರೆ ಅಂತಾರೆ. ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದರೆ, ಒಬ್ಬ ಕಾರಣಕರ್ತನಾಗಿದ್ದರೆ ಇಂಡೈರೆಕ್ಟ್ಲಿ ಅವನು ಕೊಲೆಗಾರ ಆಗಲ್ವ ಸರ್? ನಂಬಿಸಿ ಕರ್ಕೊಂಡ್ಬಂದಿದ್ರಪ್ಪ, ಬಾರೋ ಅಲ್ಲೇನೋ ಮಾತಾಡಬೇಕಣೋ, ದರ್ಶನ್ ತೋರಿಸ್ತೀನಿ ಬಾರೋ ನಿನ್ನ ಅಂತ ಕರ್ಕೊಂಡು ಬಂದು ಆಮೇಲೆ ಹೊಡೆದಿದ್ರೆ ಅದು ಪಾರ್ಟ್ ಆಫ್ ಕಿಡ್ನಾಪ್ ಆಗಲ್ವಾ? ಇಂಟೆನ್ಷನ್ ಇದ್ದಂತ ಆಗಲ್ವಾ ಅದು ಅಂತ? ಇಲ್ಲ, ಇಲ್ಲಿ ಸೆಕ್ಷನ್ 364 ಅಂತಲೇ ಇಲ್ಲಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಗಮನಿಸಿದಾಗ 364 ಮೆನ್ಷನ್ ಮಾಡಿದ್ದಾರೆ. ಇದು ಕಿಡ್ನಾಪಿಂಗ್ ಅಂದರೆ ಹೇಗೆ ಅಂದರೆ ಅವನ ಮನಸ್ಸಿನ ಅವನ ವಿರುದ್ಧವಾಗಿ, ಅಂದರೆ ಈಗ ನನ್ನ ಕಿಡ್ನಾಪ್ ಮಾಡ್ತಾರೆ, ಈಗ ನನ್ನ ಯಾರಾದರೂ ಒಂದು ನಡೆಯೋ ಹಿಡ್ಕೊಂಡ್ರೆ ನಾನು ಕಿರ್ಚಾಡ್ತೀನಿ. ಯಾಕೆಂದರೆ ಅಕ್ಕಪಕ್ಕದವ್ರು ಬಂದು ನನ್ನ ಪ್ರೊಟೆಕ್ಟ್ ಮಾಡ್ತಾರೆ, ನನಗೆ ಬಿಡಿಸ್ತಾರೆ ಅಂತ. ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾನು ಕಿರ್ಚಾಡ್ತೀನಿ, ಹೊಡೆದಾಡ್ತೀನಿ, ಇಲ್ಲ 2 ಏಟ್ ಹೊಡಿತೀನಿ, ಕೈಗೇನು ಕಲ್ಲು ದೊಣ್ಣೆನೋ ಏನು ಸಿಗುತ್ತೋ ಅದ್ರಲ್ಲಿ ಹೊಡಿತೀನಿ ಅವ್ರನ್ನ, ನನ್ನ ಯಾಕೋ ಎತ್ಕೊಂಡು ಹೋಗ್ತೀರಾ ಅಂತ. ಸೊ ಬೈ ಫೋರ್ಸ್ ಕಿಡ್ನ್ಯಾಪ್ ಅಂದರೆ ಬೈ ಫೋರ್ಸ್. ಸೆಕ್ಷನ್ 360 ಓದಿ, 360, 361, 362 ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಬೈ ಫೋರ್ಸ್ ಈ ಶುಡ್ ಬಿ ಟೇಕನ್ ಅವೇ ಫ್ರಮ್ ದ ಪ್ಲೇಸ್, ದಟ್ ಈಸ್ ಕಿಡ್ನ್ಯಾಪಿಂಗ್. ಅಂದರೆ ಅವನ ಮನಸ್ಸಾಕ್ಷಿಯ ವಿರುದ್ಧವಾಗಿ ಅವನ್ನ ಒತ್ಕೊಂಡೋದ್ರೆ, ಬಲವಂತವಾಗಿ ಒತ್ಕೊಂಡೋಗ್ಬೇಕು, ಬೈ ಫೋರ್ಸ್, ಯೂಸಿಂಗ್ ಫೋರ್ಸ್. ಅಥವಾ ಗನ್ ತೋರಿಸ್ಬಿಟ್ಟು ನಡೆಯೋ ಅಂತ ಕರ್ಕೊಂಡೋಗ್ಬೇಕು, ಇಲ್ಲ ಲಾಠಿಲಿ ಹೊಡೆದು ಎತ್ಕೊಂಡೋಗ್ಬೇಕು, ಇಲ್ಲ ಬಾಯಿ ಕಟ್ಟಿ ಅಥವಾ ಅವನಿಗೆ ಮುಖವಾಡ ಹಾಕಿ ಅಥವಾ ಕೈ ಕಾಲು ಕಟ್ಟಿ ಎತ್ತಾಕೊಂಡೋದ್ರೆ ದಟ್ ಈಸ್ ಕಿಡ್ನ್ಯಾಪಿಂಗ್. ಇಲ್ಲಿ ಆ ರೀತಿಯ ಕಿಡ್ನ್ಯಾಪಿಂಗ್ ಆಗಿದ್ದರೆ ಈತನ ಎಲ್ಲಿಂದ ಒತ್ಕೊಂಡೋದ್ರು ಅಲ್ಲಿನ ಸ್ಥಳದಲ್ಲಿ ಜನ ಹೇಳ್ತಾರೆ, ಹೌದು ಅವನು ಅಗ್ರಿ ಸರ್, ಇವನನ್ನ ಕಿಡ್ನ್ಯಾಪ್ ಮಾಡಬೇಕು ಅಂತಲೂ ಇರಲಿಲ್ಲ, ಇವನನ್ನು ಸಾಯಿಸಬೇಕು ಅನ್ನೋ ಉದ್ದೇಶನೂ ಯಾರಿಗೂ ಇರಲಿಲ್ಲ. ಅನ್ಲಾಫುಲ್ ಅಸೆಂಬ್ಲಿ ಕೂಡ ಅದು ಅಲ್ವೇ ಅಲ್ಲ. ಏನೋ ಬಂದರು, ಇವನೇನೋ ಹಿಂಗೆ ತಪ್ಪು ಮಾಡಿಬಿಟ್ಟಿದ್ದಾನಂತೆ, ಒಂಚೂರು ಬೈದು ಕಳಿಸೋಣ ಅಂತ ಬಂದಾಗ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ವಧೆಗಳು ಜಾಸ್ತಿ ಬಿದ್ದುಬಿಟ್ಟು ಸತ್ತು ಹೋಗ್ಬಿಟ್ಟ ಅಂದಾಗ ಅದು ಮರ್ಡ್ರೇ ಅಲ್ಲ ಅಂತನಾ? ಅಲ್ಲ, ನೋ 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 ದಟ್ಸ್ ಇಟ್. ಇಟ್ ಅಟ್ರಾಕ್ಟ್ಸ್ ಡಿಫ್ರೆಂಟ್ ಸೆಕ್ಷನ್. 304 ಆಗುತ್ತೆ ಅವಾಗ, ನಾಟ್ 303, 302 ಅಲ್ಲ. ಸೊ ದಿಸ್ ಈಸ್ ವೇರಿಯೇಷನ್ ಇನ್ IPC ಇಟ್ ಸೆಲ್ಫ್. ನಮ್ಮ ಕಾನೂನಲ್ಲೇ ಅದಕ್ಕೆ ಬೇರೆ ಬೇರೆ ಸೆಕ್ಷನ್ಗಳಿದ್ದಾವೆ. ಆಕ್ಸಿಡೆಂಟಲ್ ಆಗೋದಕ್ಕೂ, ಈಗ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ, ಇಟ್ ಅಟ್ರಾಕ್ಟ್ಸ್ 304 IPC, ನಾಟ್ 302. 302ಗೆ ಪನಿಷ್ಮೆಂಟ್ ಬೇರೆ, 304ಗೆ ಪನಿಷ್ಮೆಂಟ್ ಬೇರೆ. ದಿಸ್ ಈಸ್ ಗ್ರೇವ್ ಇನ್ ನೇಚರ್. ಇದು ಆಕ್ಸಿಡೆಂಟಲ್ ಆಗೋದು 304. ಈಗ ಎಲ್ಲೋ ನಾನು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತೀನಿ, ಯಾರೋ ಓಡಿಸ್ಕೊಂಡ್ಬರ್ತಾರೆ, ಯಾರೋ ಆಕ್ಸಿಡೆಂಟ್ ಮಾಡ್ತಾರೆ, ಯಾರೋ ಸತ್ತೋಗ್ತಾರೆ. ಇಟ್ ಈಸ್ ಆಕ್ಸಿಡೆಂಟಲ್ ಡೆತ್. ಇಟ್ ವಿಲ್ ನಾಟ್ ಅಮೌಂಟ್ ಫಾರ್ ಡೆತ್. ಇಟ್ ಈಸ್ ಸೊ ಇಟ್ ಈಸ್ ಬೈಲಬಲ್. 302 ಇಸ್ ನಾನ್ ಬೈಲಬಲ್. 302 ಗಲ್ಗೆ ಲೈಫ್ ಆಗುತ್ತೆ, ಗಲ್ಲಾಗುತ್ತೆ. ಇದು ಮ್ಯಾಕ್ಸಿಮಮ್ 7 ವರ್ಷ. ಹೌದು. ಸೊ ಆಕಸ್ಮಿಕವಾಗಿ ಆಗುವಂಥದ್ದು. ನಾರಾಯಣ ಸ್ವಾಮಿ ಅವರೇ, ಅಂದರೆ ಇಲ್ಲಿ ಇಂಟೆನ್ಷನ್, ನಾನೀಗ ನಿಮ್ಮನ್ನ ಬರೀ ಪವಿತ್ರ ಗೌಡ ಅವ್ರ ವಿಚಾರಕ್ಕೆ ಕೇಳ್ತಾ ಇದ್ದೀನಿ ಅಂತ ಭಾವಿಸ್ಬೇಡಿ. ಈಗ ಒಬ್ಬರು ವಕೀಲರಾಗಿಯೂ ನೀವು ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಅಂತ ನೀವು ಭಾವಿಸಿದ್ರೆ ಸಾಕು ನನಗೆ ಈ ಕೇಸಲ್ಲಿ. ಬರೀ ಪವಿತ್ರ ಗೌಡ ಅಂತ ನಾನು ನಿಮ್ಮನ್ನ ಈಗ ಅವ್ರ ಅಡ್ವೊಕೇಟಾಗಿ ನಾನು ಕನ್ಸಿಡರ್ ಮಾಡಲ್ಲ, ಒಬ್ಬರು ಅಡ್ವೊಕೇಟಾಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಬಂದರು, ಏನೋ ಒಂದು ತಪ್ಪು ಮೆಸೇಜ್ ಮಾಡಿಬಿಟ್ಟಿದ್ದ, ಕರೆದೊಂಚೂರು ಬುದ್ಧಿ ಹೇಳೋಣ ಅಂತ ಬಂದಿದ್ದು ವಿಕೋಪಕ್ಕೆ ತಿರುಗಿ ಅಚಾತುರ್ಯಗಳ ಕಾರಣದಿಂದಾಗಿ ಯಾರೋ ಅವರು ಯಾವ ಸ್ಥಿತಿಲಿ ಹೊಡೆದ್ರೋ ಬಿಟ್ಟರೋ, ಮೇಜರಾಗಿ A1 A2 ಅಂತ ಯಾರು ಕರಿತಾ ಇದ್ದಾರೋ ಅವ್ರದ್ದೇನು ರೋಲ್ ಇಲ್ವೋ, ಒಟ್ಟಲ್ಲಿ ಒಂದು ಘಟನೆ ನಡೆದು ಹೋಯಿತು. ಯಾವ ರೀತಿಯಲ್ಲಿಯೂ ಇದರಲ್ಲಿ A1 A2 ಕಾರಣಕರ್ತರಲ್ಲ ಅಂತ ನಿಮ್ಮ ವಾದನ? ಸರ್, ನನ್ನ ವಾದ ಏನಂದ್ರೆ, ನನ್ನ ಬೇರೆ ಕ್ಲೈಂಟ್ಸ್ಗಳು ಬೇರೆ ಬಗ್ಗೆ ನನ್ನ ಪೇಪರ್ ಏನಿದೆ, ಅಂದ್ರೆ ಚಾರ್ಜ್ ಶೀಟ್ ಇರ್ಬೋದು ಅಥವಾ ಕ್ಲೈಂಟ್ಸ್ ಹತ್ರ ನಾವು ಡಿಸ್ಕಷನ್ ಏನ್ ಮಾಡಿರ್ತೀವಿ, ನಾನು ಖಂಡಿತವಾಗಿಯೂ ಅವ್ರ ಹತ್ರ ಡಿಸ್ಕಷನ್ ಮಾಡಿಲ್ಲ. ನಾನು ಓನ್ಲಿ ನಾವ್ ಏನ್ ಅಪಿಯರ್ ಆಗ್ತಿರ್ತೀವಿ ಅದನ್ನ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಈ ವಿಚಾರದ ಬಗ್ಗೆ ಲಿಂಕೇ ಇಲ್ಲ, ಪವಿತ್ರ ಗೌಡ ಲಿಂಕೇ ಇಲ್ಲ ಅಂತ ಅಂದ್ಮೇಲೆ ಬೇರೆಯವ್ರದ್ದು ಹೇಗ್ ಲಿಂಕ್ ಬರಕ್ ಸಾಧ್ಯ? ಯಾಕಂದ್ರೆ ಇವರೆಲ್ಲ ಲಿಂಕ್ ಮಾಡಿದ್ದಾರೆ. ಒಬ್ಬರಿಂದ ಸ್ಟಾರ್ಟ್ ಮಾಡಿ A1 ಇಂದ ಸ್ಟಾರ್ಟ್ ಮಾಡಿ A17 ವರೆಗೂ ತಗೊಂಡ್ ಹೋಗ್ತಾರೆ. ಸರ್, ಇವಾಗ ಮಿಡಲ್ ಅಲ್ಲಿ ಅಕಸ್ಮಾತ್ ಓಕೆ, ನೀವು ಅಸ್ಯೂಮ್ ನಿಮ್ಮ ಒಬ್ಬ ವಕೀಲ್ನಾಗಿ ಹೇಳೋಣ, ಅಕಸ್ಮಾತ್ ಇದ್ರಲ್ಲಿ ಯಾರೋ ಒಬ್ರು 1-3 ಜನ 4 ಜನ ಇವ್ರಿಗೆ ತೊಂದರೆ ಕೊಡಬೇಕು ಅಂತಾನೆ ಅಕಸ್ಮಾತ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ ಸರ್.
ಸರ್ ಆ 3-4 ಜನ 4 ಜನ ಯಾರು ಮಾಡಿದ್ರು, ಇದು ಯಾರು ಇದರಿಂದ ತಪ್ಪು, ಇದು ಕಾನ್ಸ್ಪಿರಸಿ ಯಾರು ಮಾಡಿದ್ದಾರೆ, ಎಷ್ಟು ಜನದ ಬಗ್ಗೆ ಅಂತ ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ಬೇಕು. ಕೋರ್ಟ್ ಅದನ್ನ ಕನ್ಸಿಡರ್ ಮಾಡುತ್ತೆ. ಹಾಗಂತ ಅದಕ್ಕೆ 17 ಜನಕ್ಕೂ ಶಿಕ್ಷೆ ಆಗ್ಬಿಡುತ್ತೆ. 17 ಜನದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತಾನು ಏನಲ್ಲ ಸರ್. ಸರ್ ಯಾರೋ ಒಬ್ರು ಸರ್ ನಿಮ್ ಮನೆ ಒಂದ್ ಮದ್ವೆ ನಡೀತಾ ಇರುತ್ತೆ ಸರ್. ಮದ್ವೆಗೆ ಬಂದಾಗ ಎಲ್ಲಾರು ಮದ್ವೆಗೆ ಬರೋದು ಸರ್. ಕರೆಕ್ಟ್. ಮದ್ವೆಗೆ ಬಂದ್ರಲ್ಲಿ ಯಾರೋ ಒಬ್ಬ ಕಳ್ತನ ಮಾಡಿರ್ತಾನೆ ಸರ್. ಮತ್ತೆ ಆ ಕಳ್ತನದ ಮಾಡ್ದವನ್ನ ಮಾತ್ರನೇ ನಾವು ಕಳ್ಳ ಅಂತ ಕರಿಬೇಕು ಸರ್. ಇಲ್ಲಿ ಹೆಂಗಾಗೋಗಿದೆ ಅಂದ್ರೆ ಮದ್ವೆಗ್ ಬಂದವ್ರನ್ನ ಎಲ್ಲಾರನು ಕಳ್ಳ ಅಂತ ಕರಿತಾ ಇದ್ದಾರೆ. ಆ ತರ ಸ್ಥಿತಿ ಈ ಕೇಸ್ ಇರುವಂತದ್ದು. ನಾನು ಅದಕ್ಕೆ ಪದೇ ಪದೇ ನಾನು ಏನ್ ಹೇಳ್ತೀನಿ ಸರ್, ನೋಡಿ ಇದ್ರಲ್ಲಿ ತಪ್ಪು ಯಾರು ಮಾಡಿದಾರೋ ಅಥವಾ ಕೊಲೆ ಮಾಡಿ ಇದೇ ಚಿತ್ರದುರ್ಗದಲ್ಲಿ ಯಾರೋ ಕೊಲೆ ಮಾಡಿ ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬಂದಿದಾರ ಅದು ಗೊತ್ತಿಲ್ಲ, ಅಥವಾ ಇನ್ಯಾರೋ ವ್ಯಕ್ತಿಗಳು ಅಲ್ಲಿಂದ ಕೊಲೆ ಮಾಡಿ ಇಲ್ಲಿ ತಂದ ಹಾಕ್ಬಿಟ್ಟು ಚಿತ್ರದುರ್ಗದಿಂದ ಯಾರೋ ಬಂದಂತವ್ರ ಮೇಲೆ ಹಾಕಿದಾರ ಅದು ಗೊತ್ತಿಲ್ಲ. ಏನಾಗತ್ತೆ, ಇದೆಲ್ಲ ಟ್ರಯಲ್ ನಡೆದಾಗ ಮಾತ್ರನೇ ಅದು ಸತ್ಯ ಅಸತ್ಯಗಳು ಗೊತ್ತಾಗುವಂತದ್ದು ಸರ್. ಅಥವಾ ಇದು ಏನಾಗತ್ತೆ ಸರ್, ನಾವು ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡೋಣ ಸರ್. ಇವಾಗ ಅಲ್ಲಿರ್ತಕ್ಕಂಥದ್ದು 1 ರಿಂದ 17 ಏನು ಇದಾರೆ ಅಕ್ಯೂಸ್ಗಳು, ಪ್ರತಿಯೊಬ್ಬರದು ಒಂದೊಂದು ಕತೆ ಇದೆ ಸರ್. ಪ್ರತಿಯೊಬ್ಬರು ನಾನು ಸುಮ್ನೆ ಕೋರ್ಟ್ ಹತ್ರಕ್ ಬಂದಾಗ ನಾನು ಮಾತಾಡಿದಾಗ ಎಲ್ಲಾರು ಇನ್ನಸೆಂಟ್ ಇದಾರೆ, ಎಲ್ಲಾರು ಶಾಕ್ ಆಗಿದೆ ಸರ್. ಒಂದ್ ರೀತಿ ಇದೇನಿದು, ಯಾಕೆ ಹಿಂಗಾಯ್ತು ಅನ್ನೋ ತರ ಏನಾಗಿದೆ ಅನ್ನೋದ್ರ ಬಗ್ಗೆನೇ ಪಾಪ ಆ ಹುಡುಗರುಗಳಿಗೆ ಗೊತ್ತಿಲ್ಲ. ಅವ್ರು ಯಾರೋ ಚಿತ್ರದುರ್ಗದಿಂದ ಏನ್ಕೋ ಬಂದಿರ್ತಾರೆ. ನಾರಾಯಣಸ್ವಾಮಿ ಅವರೇ, ಈಗ ಏನಾಗುತ್ತೆ ಈ ತರದ್ದು ನಾವು ಹಿಂದೆ ಡಿಬೇಟ್ಗಳೆಲ್ಲ ಮಾಡ್ತಿದ್ದಾಗ ಇನ್ ಜನರಲ್ ಪಬ್ಲಿಕ್ ಅಲ್ಲಿ ಒಂದು ಕ್ವಶನ್ ರೈಸ್ ಆಯ್ತು, ಇದೇ ತರ ವಾದ ಇತ್ತು, ಅವ್ರಿಗೇನೋ ಗೊತ್ತಿಲ್ವಂತೆ ಅಂತೆಲ್ಲ ಬಂದಾಗ, ಕಣ್ರಿ ಸುಮ್ನೆ ರೇಣುಕಾಸ್ವಾಮಿ ಬಂದ್ಬಿಟ್ಟು ಪಟ್ಟಣಗೆರೆ ಶೆಡ್ ಅಲ್ಲಿ ಅವನೇ ಸತ್ತೋಗ್ಬಿಟ್ಟು ಅವನ್ ಡೆಡ್ ಬಾಡಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಯಾವ್ದೋ ಸುಮ್ನಳ್ಳಿ ಹತ್ರ ಬಿದ್ದೋಯ್ತು, ಇದೇನ್ರಿ ಕತೆ ಹೇಳ್ತಾ ಇದ್ದೀರಾ, ಹೊಡೆದಿದ್ದಾರೆ ಸಾಯಿಸಿದ್ದಾರೆ ಅಂತಾನೆ ಇನ್ ಜನರಲ್ ಮಾತಾಡೋದು ಜನ. ಹಿಂಗೆ ಜನರಲ್ ಆಗಿ ಒಬ್ರು ಹೇಳ್ತಾರೆ ಸರ್. ನಾನ್ ಹೇಳೋದೇನಂದ್ರೆ ಸುಮ್ನೆ ಖಂಡಿತ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಯಾರೋ ಏನೋ ಹೊಡ್ಬಿಟ್ಟು ಹಾಕಿರ್ತಾರೆ, ಅವ್ರು ಪ್ಲಾನ್ ಮಾಡ್ಕೊಂಬಂದ್ ತಗೊಂಬಂದ್ ಬೆಂಗಳೂರಿಗೆ ಹಾಕ್ಬಿಟ್ಟು ಇವ್ರ ಮೇಲೆ ಹಾಕಿಸ್ಬೇಕು ಅಂತಾನೆ ಪ್ಲಾನ್ ಮಾಡಿರ್ತಾರೆ. ಹಾಗಾಗಿ ಅವ್ರು ಸುಮ್ನೆ ಖಂಡಿತ ನಡ್ಕೊಂಡ್ಬಂದು ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಖಂಡಿತ ಬೀಳಲ್ಲ. ಪಟ್ಟಣಗೆರೆ ಶೆಡ್ ಅಲ್ಲಿ ಆಗಿದೆ ಅಂತ ಅದೊಂದು ಊಹೆ ಕಥೆನೂ ಆಗಿರಬಹುದು. ಯಾಕಂದ್ರೆ ಎಲ್ಲೂ ಕೂಡ ತಾವು CCTV ಇದೆ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ನಾರಾಯಣಸ್ವಾಮಿ ಅವರೇ, ಇನ್ನೊಂದೇನು ಗೊತ್ತಾ ನಾರಾಯಣಸ್ವಾಮಿ ಅವರೇ, ಇನ್ನೊಂದೇನು ಗೊತ್ತಾ ಇದರಲ್ಲಿ ವಿಷಯ ಇರೋದು, ಇದು ನಾನು ಇಲ್ಲಿ ಒಬ್ಬ ಆಂಕರ್ ಆಗಿ ಎಡಿಟರ್ ಇನ್ ಚೀಫ್ ಆಗಿ ಪ್ರಶ್ನೆ ಕೇಳ್ತಾ ಇಲ್ಲ ನಾನು. ಕೆಲವರು ಇನ್ನೊಂದು ಥರ ಹೇಳ್ತಾರೆ, ರೀ ಏನೋ ಅಪರಾಧ ಪ್ರಕರಣ ತುಂಬ ತೀವ್ರವಾಗಿರಬೇಕು, ಅದಕ್ಕೆ ಎಲ್ರಿಗೂ ಇವ್ರು ಬೇಲ್ ಕ್ಯಾನ್ಸಲ್ ಮಾಡಿಬಿಟ್ಟು ಇವ್ರು ಆಚೆ ಇದ್ರೆ ಸಾಕ್ಷಿ ಹಾಳು ಮಾಡಿಬಿಡ್ತಾರೆ ಅಂತ ಒಳಗಡೆ ಕೂರಿಸಿರೋದ್ರಿ ಅಂತ ಒಂದು ಇನ್ ಜನರಲ್ ವಾದ ಇದೆಯಲ್ಲ, ಇದ್ಯಾಕೆ ಸರ್? ಇವಾಗ ಜನಸಾಮಾನ್ಯರಲ್ಲಿ ಕಾನೂನಿನ ಅರಿವು ಖಂಡಿತ ಅಷ್ಟೇ ಕಡಿಮೆ ಇರುತ್ತೆ ಸರ್. ಮಾಧ್ಯಮಗಳಲ್ಲಿ ಇವತ್ತೇನಂದ್ರೆ ನೀವು ತಾವ್ ಒಂದ್ ಮಾತು ಹೇಳಿದ್ರಿ, ಪ್ಯಾರಲಲ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಡೆಸಿದ್ರು ಅಂತ ತಾವ್ ಹೇಳಿದ್ರಿ ಒಂದ್ ವರ್ಡ್. ಈಗ ಏನಾಗೋಗಿದೆ, ಪ್ಯಾರಲಲ್ ಅಲ್ಲಿ ಒಂದು ಕೋರ್ಟ್ ನಡೀತಾ ಇದೆ ಸರ್. ಮಾಧ್ಯಮ ಅನ್ನೋದು ಒಂದು ಕೋರ್ಟ್ ಆಗೋಗಿದೆ ಇವತ್ತು, ಪ್ಯಾರಲಲ್ ಜುಡಿಷಿಯರಿ ಆಗೋಗಿದೆ. ಸೊ ಜನ ಕೂಡ ಆ ಜುಡಿಷಿಯರಿನ ಸ್ವಲ್ಪ ಬಿಲೀವ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಜನ ಹಾಗ ಅನ್ಕೊಂತಾರೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಕೋರ್ಟ್ ಇಸ್ ಅಲ್ಟಿಮೇಟ್ಲಿ ಕೋರ್ಟ್ ಇಸ್ ಕೋರ್ಟ್. ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ದಟ್ ಇಸ್ ನಾಟ್ ಎ ಕೋರ್ಟ್. ಎವ್ರಿಬಡಿ ಅಂಡರ್ ದ ಲಾ ಓನ್ಲಿ, ಸೊ ಇನ್ಕ್ಲೂಡಿಂಗ್ ಮೀಡಿಯಾ. ಸೊ ಹಂಗಾಗಿ ಮಾಧ್ಯಮದಲ್ಲಿ ಬರತಕ್ಕಂಥದ್ದು ಅಲ್ಲಿ ಏನಿರುತ್ತೆ ಅದನ್ನ ಬಿತ್ತರಿಸಿ ಹಂಗೆ ಆಸ್ ಇಟ್ ಇಸ್ ಇವತ್ತು ಈಗ ನಡೀತು ಅಂತ ತೋರ್ಸೋದು ಬೇರೆ, ಹಿಂಗ್ ನಡೆದ್ರೆ ಹಿಂಗ್ ಆಗ್ಬಹುದು ಅಂತ ತೋರ್ಸೋದು ಬೇರೆ. ಸೊ ಇದು ಏನಾಗೋಗಿದೆ ಸರ್, ಪ್ಯಾರಲಲ್ಲಿ ಒಂದು ಜುಡಿಷಿಯಲ್ ಸಿಸ್ಟಮ್ ಮೀಡಿಯಾಗಳಲ್ಲೂ ನಡೆಯೋದ್ರಿಂದ ಜನಗಳ ಮನಸ್ಸಿನ ಮೇಲೆ ಅದು ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ ಸರ್. ಹಾಗಾಗಿ ಜನ ಹಾಗೆ ಮಾತಾಡ್ಕೊಳ್ತಾರೆ. ಅದನ್ನ ಬಿಟ್ರೆ ಖಂಡಿತವಾಗಿಯೂ ನೀವ್ ಅನ್ಕೊಳ್ಳೋ ರೀತಿಯಲ್ಲಿ ಈ ಪ್ರಕರಣ ನಡೆದಿಲ್ಲ ಸರ್. ಸೊ ಈ ಪ್ರಕರಣ ನಾನೇನು ಅನ್ಕೊಂಡಿಲ್ಲ ರೀ ನಾರಾಯಣಸ್ವಾಮಿ ಅವರೇ, ನಾನೇನು ಅನ್ಕೊಂಡಿಲ್ಲ ಇದ್ರ ಬಗ್ಗೆ. ಐ ಆಮ್ ನೋಬಡಿ ಟು ನಾನೇನು ಅಂದ್ಕೊಂಡಿಲ್ಲ ಈ ಪ್ರಕರಣದ ಬಗ್ಗೆ. ಪ್ರೊಸೀಡಿಂಗ್ ನಾನು ಏನ್ ಕೇಳ್ತೀನಿ ಗೊತ್ತಾ ನಾರಾಯಣಸ್ವಾಮಿ ಅವರೇ, ಮ್ಯಾಕ್ಸಿಮಮ್ ನಾನು ಏನ್ ಮಾಡ್ಬೋದು ಅಂದ್ರೆ, ನೋಡಪ್ಪ ಚಾರ್ಜ್ ಶೀಟ್ ಹಿಂಗಿದೆ, ನೋಡಪ್ಪ ಅಟಾಪ್ಸಿ ರಿಪೋರ್ಟಿಂಗ್ ಬಂದಿದೆ, ಇದೇನ್ರಪ್ಪ ಅಂತ ಕೇಳ್ಬೋದು ಅಷ್ಟೇ ಹೊರತು ಇದೇ ನಿಜ ರೀ ಇಲ್ಲೇ ಇವರೇ ಮಾಡಿದ್ದಾರೆ ನಾನು ಯಾವತ್ತೂ ಆ ಪದ ಬಳಸಿಲ್ಲ ನಾನು. ಅದಕ್ಕೆ ರಮಾಕಾಂತ್ ಅವ್ರಿಗೆ ಸ್ವಲ್ಪ ನಾವು ಸರ್ ಹಂಗಿಲ್ಲ, ಇದು ಈ ತರ ಇದೆ ಅಂತ ನಾವು ಒಂಚೂರು ಏನೋ ನಮ್ ನೋಡಿರೋಂತದ್ದು ಒಂದು ನಮ್ಮ ದೃಷ್ಟಿಕೋನದಲ್ಲಿ ಏನ್ ನೋಡಿರ್ತೀವಲ್ಲ ಸರ್, ಅದನ್ನ ನಿಮ್ಗೆ ಹೇಳ್ಬಿಟ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಡ್ಯೂಟಿನ ಕರೆಕ್ಟ್ ಆಗಿ ಡಿಸ್ಚಾರ್ಜ್ ಕೂಡ ಮಾಡಿದೀವಿ ಕಾನೂನಾತ್ಮಕವಾಗಿ ಅನ್ನೋದು ನನ್ನ ಒಂದು ವಾದ. ಥ್ಯಾಂಕ್ ಯು ನಾರಾಯಣಸ್ವಾಮಿ ಅವರೇ, ಥ್ಯಾಂಕ್ ಯು. ಸಾಕಷ್ಟು ವಿಷಯಗಳ ಬಗ್ಗೆ ಕೂಡ ಮಾತಾಡಿದಿರಿ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ವಿಷಯ ಇದೆ ಇದರಲ್ಲಿ ಏನಂದ್ರೆ, ಈ ಕೇಸಲ್ಲಿ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಹಾಕಿರಬೇಕಾದ್ರೆ ಇದು ಒಂದು 50 ನಿಮಿಷ 56 ನಿಮಿಷದಲ್ಲಿ ಇದು ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಒಂದು ಕಡೆ ಇದು ಚಾರ್ಜ್ ಶೀಟ್ನ ಕಥೆ, ಎಲ್ರಿಗೂ ಏನಾಗುತ್ತೆ, ಒಂದು ಕೇಸ್ನ ಇಂಪ್ಯಾಕ್ಟ್ ಅಂತ ಇರುತ್ತಲ್ಲ, ಅದು ದೊಡ್ಡ ಪ್ರಭಾವ. ಒಂದು ಕೊಲೆ ಆಗೋಯ್ತಂತೆ, ಇಂತಿಂಥವ್ರು ಮಾಡಿಬಿಟ್ಟಿದ್ದಾರಂತೆ ಅಂತ ಮಾತಾಡ್ತಾರೆ. ಆರೋಪಿಗಳು ಅಂತಲೂ ಕನ್ಸಿಡರ್ ಮಾಡಲ್ಲ ಅವರು, ಇಂಥವ್ರೆ ಮಾಡಿರ್ತಾರೆ ಬಿಡು, ಸಖತ್ ಅಹಂಕಾರ ಆಯ್ತು ಅವ್ರಿಗೆ, ಮಾಡಿರ್ತಾರೆ ದುಡ್ಡು ಕಣೋ ಮದ ಕಣೋ ಅಂತ ಮಾತಾಡ್ಬಿಡ್ತಾರೆ. ಇದು ಫಸ್ಟು ಇಂಪ್ರೆಷನ್ ಒಂದು ಸೊಸೈಟಿ ಮೇಲೆ. ಮಾಧ್ಯಮ ಇದ್ರೂ ಇದೇ ಮಾತೆ, ಇಲ್ಲದೇ ಇದ್ರೂ ಇದೇ ಮಾತೆ, ಒಂದು ಮರ್ಡರ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಳಗಡೆ ಹಾಕಿದ್ರಂತೆ ಅಂದರೆ ನಮಗೆ ನ್ಯಾಯಾಂಗ ಬಂಧನ, ಸಜಾಬಂದಿ
ಆನಂತರದಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿರ್ತಕ್ಕಂಥ ನ್ಯಾಯಾಂಗ ಬಂಧನಕ್ಕೊಳಪಟ್ಟಿರ್ತಕ್ಕಂಥ ಒಬ್ಬ ಖೈದಿ. ಈ ವ್ಯತ್ಯಾಸಗಳಿಲ್ದಂಗೆ ಒಂದು ಮಾತುಕತೆ ನಡೆದು ಹೋಗುತ್ತೆ. ಮೂರನೇದು ಅವ್ರು ಮಾಡಿರೋದಕ್ಕೆ ಒಳಗಡೆ ಹಾಕಿರೋದು, ಇಲ್ಲಾಂದರೆ ಬೇಲ್ ಸಿಗ್ತಿರ್ಲಿಲ್ವಾ, ಇದು ಒಂದು ವಾದ ಬರುತ್ತೆ. ಇದರ ಜೊತೆಗೆ ಚಾರ್ಜ್ ಶೀಟು, ಆ ಒಂದು ರಿಪೋರ್ಟ್ ಬಂದ ತಕ್ಷಣ ನೋಡಿ ಇವರೆಲ್ಲ ಹೇಳಿಬಿಟ್ಟಿದ್ದಾರೆ ಅಂದರೆ ಅದೊಂದು ಸ್ಟೋರಿ ಅಂತ ಕನ್ಸಿಡರ್ ಮಾಡಬೇಕು ಅಂತೇಳಿ ಅವರ ಪರ ವಕೀಲರು ಒಂದು ಕಡೆ ವಾದವನ್ನು ಮಾಡ್ತಾರೆ. ಇದಾದ ಮೇಲೆ ಚಾರ್ಜ್ ಶೀಟ್ 50,000 ಪುಟ ಬರೆದಿದ್ದರೂ ಕೂಡ ಅದನ್ನು ನಿರೂಪಿಸುವುದಿದೆಯಲ್ಲ, ಇದು ಬಹಳ ಬಹಳ ಸಂಕೀರ್ಣವಾದ, ಕ್ಲಿಷ್ಟವಾದ ಮತ್ತು ಕರಾರುವಕ್ಕಾದ ಕೆಲಸ ಆಗಬೇಕಾಗತ್ತೆ. ಅದಿಲ್ಲದೆ ಹೋದರೆ ಎಂತೆಂಥ ಕೇಸ್ ಬೇಕಾದರೂ ಪಲ್ಟಿ ಆಗಿಬಿಡ್ತವೆ. ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ನಡೆದಿದೆಯೋ ಆ ಒಂದು ವಿಚಾರಗಳಿಗೆ ನ್ಯಾಯ ಸಿಕ್ಕಲಿ, ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.